नमः आनंदं विधिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायिज्ञं संप्रदायिज्ञं संयमीन्द्रं सदाश्रयं तद्गुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः श्री भगवो ब्रह्म ನೆನ್ನೆ ಅರ್ಧ ಆಗಿತ್ತು 641 ಭಾಷ್ಯ ಭಾಗ. ವಿಷಯ ಏನೋ, ಸುಷುಪ್ತನಾದಂತಹ ಜೀವನಿಗೆ ಕರ್ಮ ಸಂಬಂಧವಿಲ್ಲ ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ ಗುರುಗಳು. ಇದು ಬಹಳ ಮುಖ್ಯವಾದ ವಿಚಾರ. ಅಂದ್ರೆ ಯಾವ ಜೀವನಿಗೂ ವಸ್ತುತಃ ಯಾವ ಪುಣ್ಯ ಪಾಪವಿಲ್ಲ, ಜನ್ಮ ಮರಣವಿಲ್ಲ, ಶೋಕ ಮೋಹವಿಲ್ಲ, ಹಸಿವು ಬಾಯಾರಿಕೆ ಇಲ್ಲ, ಯಾವ ಸಂಸಾರ ದುಃಖವೂ ಇಲ್ಲ. ಅವಿದ್ಯೆಯಿಂದ ಹುಟ್ಟಾಕೊಳ್ತಾ ಇದ್ದಾನೆ. ಹಾಗಾಗಿ ಅದನ್ನ ಸುಷುಪ್ತಿಯ ಅನುಭವವನ್ನು ತೋರಿಸೋದ್ರ ಮೂಲಕ ಶ್ರುತಿ ನಮಗೆ ಮನದಟ್ಟು ಮಾಡ್ತಾ ಇದೆ. ನೋಡಿ, ನಿಮ್ಮ ಸ್ವಾಭಾವಿಕ ಸ್ಥಿತಿ ಅದು. ಅದಕ್ಕೆ ಶ್ರುತಿ ವಾಕ್ಯ ಬರೆದ್ರು. ಏನ್ ಮಾಡಿದ್ರು ಇಲ್ಲಿ, ಸ್ವರೂಪ ಪ್ರಚ್ಯವನಂ ಅಂತ ಅವನ ವಾಕ್ಯ ನೆನ್ನೆ ಓದಿದ್ವಲ್ಲ, ಸ್ವರೂಪದಿಂದ ಜಾರೋದು ಅಂತ. ಅದಕ್ಕೆ ಅರ್ಥ ಕೊಟ್ಟರು, ಆತ್ಮನಃ ಜಾಗ್ರತ್ ಸ್ವಪ್ನಾವಸ್ಥಾಂ ಪ್ರತಿ ಗಮನಂ. ಅದೇ ಅದಕ್ಕೆ ಅರ್ಥ ವ್ಯಾಖ್ಯಾನ. ಸ್ವರೂಪದಿಂದ ಜಾರೋದು ಅಂದ್ರೆ ಏನೋ, ತಾನು ಜಾಗ್ರತ್ ಸ್ವಪ್ನ ಅವಸ್ಥೆಯನ್ನು ಕೂತ್ ಬರೋದಿದೆಯಲ್ಲ, ಅದೇ ಜಾರೋದು. ಜಾರಕ್ಕಾಗಲ್ಲ, ಯಾಕಂದ್ರೆ ಅವ್ನು ಇಳಿಯೋದು ಜಾಗ ಇಲ್ಲ. ಆಮೇಲೆ ಜಾರೋದಕ್ಕೆ ಒಂದು ಸಾವಯವ ಅಲ್ಲ. ಇರ್ಬೇಕಪ್ಪ, ಏನ್ ಮತ್ತೆ ಎಚ್ಚರ ಕನಸುಗಳನ್ನು ಕೂತ್ ಬರ್ತಾನಲ್ಲ, ಅಂದ್ರೆ ಬಂದಂಗೆ ತೋರ್ತಾನಲ್ಲ. ನಿಜವಾಗಿ ಅವನು ಎಚ್ಚರಕ್ಕೂ ಬರಲ್ಲ, ಕನಸಿಗೂ ಹೋಗಲ್ಲ, ನಿದ್ದೆಗೂ ಹೋಗಲ್ಲ, ಅಲ್ಲಿ ಇದ್ದಾಗಿರ್ತಾನೆ. ಅವನ ಮುಂದೆ ಅವಸ್ಥೆಗಳು ತೋರ್ಕೊಂಡಾಗ ತತ್ತತ್ಕಾಲ ಅದು ಎಚ್ಚರ. ಇನ್ನೊಂದು ಹೋಲಿಸ್ಕೊಂಡು ಬಾಧೆ ಆದ ಕನಸು ಅನ್ಸ್ಬೇಕು. ಏನ್ ಬೇಕಾ, ಏನೋ ಮಾತಾಡೋದು, ಇದಕ್ಕೆ ಅವ್ನು ನೋಡ್ತಿ, ಏನ್ ಮಾತಾಡ್ತಿದ್ದೀರಾ, ಏನ್ ವಿಷಯ, ಏನೋ ಹೇಳ್ತಾ ಇದ್ದಾನೆ ಅವನು. ಸುಳ್ಳು ಹೇಳ್ತಿದ್ದ, ಏನ್ ಹೇಳಿದ್ದಾನ, ಇಲ್ಲ ಅಂತ ಏನು, ಪಾಠ ಬಿಟ್ಟು ಶೀತ ನೆಗಡಿ ಅಂತ ಮಾತಾಡ್ತಾನೆ. ಪಾಠ ಕೇಳೋದೇ ಇಲ್ಲ. ನಾನು ಒದಾಡ್ಕೊಂಡು ಗಂಟು ಶೋಧ ಮಕ್ಕಳು ಹೇಳ್ತೀನಿ, ಇದಕ್ಕೆ ಬೇಡ, ಅದೇ ಹೇಳ್ತಿರ್ತೀನಿ. ಶಾಸ್ತ್ರ ವಿಚಿತ್ರ. ಜಾಗ್ರತ್ ಸ್ವಪ್ನಾವಸ್ಥಾಂ ಪ್ರತಿ ಗಮನಮೇವ ಸ್ವರೂಪ ಪ್ರಚ್ಯವನ. ಗ್ಯಾಪ್ ಮಾಡ್ಕೊಳ್ಳಿ. ಸ್ವರೂಪದಿಂದ ಜಾರೋದು ಅಂದ್ರೆ ಜಾಗ್ರತ್ ಸ್ವಪ್ನಾವಸ್ಥೆಯನ್ನು ಕೂತ್ ಬರೋದು ಅನ್ನೋದು ಏನಿದೆ ಅದೇ ಬರೋದು. ಅದು ಬಂದ್ಬಿಟ್ಮೇಲೆ ಬಾಹ್ಯ ವಿಷಯ ಪ್ರಬೋಧ, ಹೊರಗಿನ ವಿಷಯಗಳನ್ನು ಅರಿತಾನೆ. ಅದು ಅವಿದ್ಯೆಯಿಂದಲೇ. ವಾಸ್ತವಿಕವಾಗಿ ಹೊರಗೆ ಅನ್ನೋದಿಲ್ಲ, ವಿಷಯ ಅನ್ನೋದಿಲ್ಲ, ಅರಿವು ಅನ್ನೋದು ಇಲ್ಲ. ಏನೋ ಒಂದು ಭ್ರಾಂತಿ ಮಾಡ್ಕೊಂಡು ತಾನು ದೇಹೇಂದ್ರಿಯಮನೋ ಬುದ್ಧಿ ರೂಪದವನು ಅಂತ ಅಂದ್ಕೊಂಡು ತನ್ನ ಮುಂದೆ ಪ್ರಪಂಚ ಇದೆ ಅಂತಲೂ, ತಾನು ಈ ದೇಹೇಂದ್ರಿಯಮನೋ ನಾನು ಸ್ವಾಮಿ ಅಂತಲೂ, ನಾನು ಚೇತನಾಗಿರೋ ನನಗೆ ದೇಹೇಂದ್ರಿಯಮನೋ ಬುದ್ಧಿಗಳು ಕಾರಣಗಳು, ಈ ಅವುಗಳು ಪ್ರಪಂಚ ವಿಷಯ, ಇವುಗಳನ್ನ ನಾನು ಬೇಕಾದದ್ದನ್ನು ನಡೆಸ್ಕೊಂಡು ಬೇಡವಾದದ್ದನ್ನು ಬಿಟ್ಕೊಂಡು ನಾನು ಜೀವನ ಮಾಡ್ತೀನಿ ಅಂತ ಒಂದು ಬ್ಲೈಂಡಾಗಿ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ವಿಚಾರವೇ ಮಾಡಿಲ್ಲ. ಇದು ಸತ್ಯ ಅನ್ಕೊಂಡ್ಬಿಟ್ಟಿದ್ದಾನೆ. ಭಾಷಿಕ ಬೈತಾರೆ, ಬಾಹ್ಯ ವಿಷಯ ಪ್ರತಿಬೋಧ ಇದೆಯಲ್ಲ, ಅದೇ ಜಾರದು. ಅದು ಅವಿದ್ಯಾ ಕಾಮಕರ್ಮ ಬೀಜಸ್ಯ ಅಂದು. ಅವಿದ್ಯಾ ಕಾಮಕರ್ಮಗಳೆಂಬ ಬೀಜವುಳ್ಳವನಾದ ಜೀವನಿಗೆ ಅದು ಬೀಜವು, ಅವಿದ್ಯಾ ಕಾಮಕರ್ಮಗಳೆಂಬ ಬೀಜವು ಬ್ರಹ್ಮವಿದ್ಯಾ ಅನ್ನುವಂತಹ ಹುತಾಶ, ಬೆಂಕಿ. ಅದೊಂದು ಅದಾಹ ನಿಮಿತ್ತ, ಸುರದೇ ಇರೋದು ನಿಮಿತ್ತದಿಂದ ಬರ್ತಾನೆ ಅಂದ್ರು. ನೋಡಿ, ಅವಿದ್ಯಾ ಕಾಮಕರ್ಮಗಳೆಂಬ ಬೀಜವಿದೆಯಲ್ಲ, ಅದು ಬ್ರಹ್ಮಜ್ಞಾನವೆಂಬ ಅಗ್ನಿಯಿಂದ ಸುರದೇ ಇದ್ದದ್ದಾದಾಗ ಅವನು ಮತ್ತೆ ಎಚ್ಚರಕ್ಕೂ ಬರ್ತಾನೆ, ಕನಸಿಗೂ ಹೋಗ್ತಾನೆ, ಇದು ಹೋಗ್ತಾ ಇರ್ತಾನೆ. ಇಲ್ಲಿ ಅವಿದ್ಯೆಯಿಂದ 3 ಅವಸ್ಥೆಯನ್ನು ಹೊಂದ್ತಾನೆ. 3 ಅವಸ್ಥೆ ಹೊಂದಿರಕ್ಕೂ ಅವಿದ್ಯೆ ಕಾರಣ ಅಂತಂದ್ಮೇಲೆ, ಅವಸ್ಥಾತ್ರಯವೇ ಅವಿದ್ಯಾ ಕಲ್ಪಿತ ಅಂದಮೇಲೆ ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ ಅಂದ್ರೆ, ಪಾತ್ರೆ ಒಳಗೆ ಹಾಲಿದೆ, ಪಾತ್ರೆ ಒಳಗೆ ನೀರಿದೆ ಅನ್ನೋ ಹಾಗೆ ಸುಷುಪ್ತಿ ಆಧಾರ, ಅದು ಅವಿದ್ಯೆ ಆಧೇಯ ಅಲ್ಲ. ಆಧಾರಾಧೇಯ ಭಾಗದ ವಿದ್ಯೆ ಇಲ್ಲ. ಹಾಗೆ 3 ಅವಸ್ಥೆ ಅನ್ನೋದೇ ಅವಿದ್ಯೆಯಿಂದ ತೋರಿದ್ದಾದ್ಮೇಲೆ, ಅವಿದ್ಯಾ ಕಲ್ಪಿತವಾದದ್ದು ಅವಸ್ಥಾತ್ರಯ ಅಂತ ಆದ್ಮೇಲೆ ಸುಷುಪ್ತಿಯಲ್ಲಿ ವಿದ್ಯೆ ಇದೆಯೋ ಇಲ್ವೋ ಚರ್ಚೆ ಅರ್ಥವಿಲ್ಲದೆ ಚರ್ಚೆ. ನೀವು ಹೇಳಿದ್ರೆ ಎಚ್ಚರದಲ್ಲಿ ಅವಿದ್ಯೆ ಇದೆ ಅಂದ್ಮೇಲೆ, ಅಂದ್ರೆ ಅವಿದ್ಯೆಯಿಂದ ಎಚ್ಚರ ತೋರಿದ್ದು ಅಂತ ಆದ್ಮೇಲೆ ಅರ್ಥ. ಎಚ್ಚರದ ವಿದ್ಯೆ ಇದೆ ಅಂದ್ರೆ ಎಚ್ಚರದಲ್ಲಿ ಅವಿದ್ಯೆ ಇಲ್ಲ. ಎಚ್ಚರ ಅನ್ನೋದೇ ಅವಿದ್ಯೆಯಿಂದ ತೋರೋದು. ಸ್ವಪ್ನದಲ್ಲಿ ಅವಿದ್ಯೆ ಇಲ್ಲ. ಸ್ವಪ್ನ ಅನ್ನೋದೇ ಅವಿದ್ಯೆಯಿಂದ ತೋರೋದು ವಿಶೇಷ. ಸುಷುಪ್ತಿಯಲ್ಲಿ ಅವಿದ್ಯೆ ಇಲ್ಲ. ಸುಷುಪ್ತಿ ಅನ್ನುವಂಥ ಇದೆ ಅವಿದ್ಯೆಯಿಂದ ಕಲ್ಪಿತವಾದ ಒಂದು ಅವಸ್ಥೆ. ಹಾಗಾದ್ರಿಂದ ಅವಿದ್ಯೆ ಅನ್ನೋದು ಅವಿಚಾರತ ಸಿದ್ಧವಾದ ಒಂದು ಕಾನ್ಸೆಪ್ಟ್. ಎಲ್ಲಿವರೆಗೆ ವಿಚಾರ ಮಾಡಲ್ವೋ ಅಲ್ಲಿವರೆಗೂ ಅದು ಇದೆ ಅಂತ ಅನ್ಸುತ್ತೆ. ಅದೊಂದು ಕಾನ್ಸೆಪ್ಟೇ ಹೊರತು ಅದನ್ನು ಎಂಟಿಟಿ ಇರುವ ವಸ್ತುತ್ವ ಅಲ್ಲ. ಅದು ಹಗ್ಗವನ್ನು ಹಾವು ಅಂತ ತಿಳ್ಕೊಳ್ಳೋದು ಒಂದು ತಪ್ಪು ತಿಳಿಕೆ ಅವಿದ್ಯೆ. ಅದೊಂದು ಭಾವರೂಪವಾದ ವಸ್ತು ಅನ್ಕೋಬೇಡಿ ವಿದ್ಯೆ ಅನ್ನೋದನ್ನ. ಯಾಕೆಂದ್ರೆ ಜ್ಞಾನ ವಸ್ತು, ಜ್ಞಾನ ಆತ್ಮಸ್ವರೂಪ. ಜ್ಞಾನವೂ ಅಜ್ಞಾನವೂ 2 ವಸ್ತು ಆಗಲ್ಲ. ಕತ್ತಲೆ ಬೆಳಕು 2 ವಸ್ತು ಆಗಲ್ಲ.
ಬೆಳಕು ವಸ್ತು, ಕತ್ತಲೆ ಬೆಳಕಿನ ಅಭಾವ ಅಷ್ಟೇ. ಬೆಳಕಾಗುತ್ತೆ, ಕತ್ತೆ ಇಲ್ಲ ಆಗುತ್ತೆ. ಜ್ಞಾನ ಪರಮಾರ್ಥ ಸ್ವರೂಪ, ಆತ್ಮಸ್ವರೂಪ. ಅದರ ಬಲದಿಂದ ಅವನು ನಿಶ್ಚಯವಾಗುತ್ತಲೇ ಆ ನಿಶ್ಚಯವೂ ಹೋಗುತ್ತೆ, ಅಜ್ಞಾನವೂ ಹೋಗುತ್ತೆ, ಆತ್ಮ ಮಾತ್ರ ಉಳ್ಕೊತಾನೆ. ಆಮೇಲೆ ಅವಿದ್ಯೆ ಎಲ್ಲಿ ಹೋಯ್ತು ಅಂತ ಹೇಳಿ ಎಂಥ ಪವರ್ಫುಲ್ ಬ್ಯಾಟ್ರಿ ಹಿಡ್ಕೊಂಡು ನೋಡೋದು ಸಿಗಲ್ಲ ನಿಮಗೆ. ಸುರೇಶ್ ತಮಾಷೆ ಮಾಡಿದ್ದಾರೆ. ಗುಹಾ ಕುಕ್ಷಿಗತಂ ತಮಃ ದೀಪೇನಾಹು ಧ್ರುವಂ ಪಶ್ಯೆ. ದೊಡ್ಡ ಹೆಲೋಜಿನ್ ಲೈಟ್ ತಗೊಂಡು ಹೋಗಿ ಆ ಗುಹೆ ಒಳಗೆ ಎಲ್ಲಿದೆ ಕತ್ಲೆ ಅಂತ ಹುಡ್ಕೊಂಡು ಹೋದಂಗೆ ಆಗತ್ತೆ ಎಂದು. ಹೆಲೋಜಿನ್ ಲೈಟು ದೀಪ, ಒಳ್ಳೆ 1000 ಕ್ಯಾನ್ ಬೆಳಗು, ಅಂಥ ಸೂರ್ಯ ಪ್ರಕಾಶದಿಂದ ಬೆಳಕಿರುವಂತಹ ಹೆಲೋಜಿನ್ ಲೈಟ್ ಹಿಡ್ಕೊಂಡು ಇದರೊಳಗೆ ಗುಹೆ ಒಳಗೆ ಎಲ್ಲಿದೆ ಕತ್ಲೆ ಇದೆ, ಎಲ್ಲಿದೆ ಹುಲಿ, ಎಲ್ಲಿದೆ ಹಾವು, ಎಲ್ಲಿದೆ ಇಲಿ ನೋಡ್ಬೋದು. ಕತ್ಲೆ ಹುಡ್ಕೋಕ್ಕಾಗತ್ತೆ ಬೆಳಕಿಲ್ಲ. ಹಂಗೆ ಅವಿದ್ಯೆನೂ ಸಿಗೋದಲ್ಲ. ಯಾಕೆ ಹೇಳಿ? ಅದು ಇರೋದೇ ಅಲ್ಲ, ಇರೋದಾದ್ರೆ ಸಿಗಬೇಕು. ಇಲ್ಲದ ವಿದ್ಯೆ ಇದು, ಎಲ್ಲರ ಬಾಧಿಪದು. ಇಲ್ಲದ ವಿದ್ಯೆ ಇಲ್ಲ ಅಂತ ಅನ್ಕೊಳ್ಳದೆ ಇರೋದು, ಇಲ್ಲದ ವಿದ್ಯೆ ಇದೆ ಅನ್ಕೊಳ್ಳೋದು, ಅದು ಒಂದು ಅವಿದ್ಯೆ ಮಹಿಮೆ. ಇಲ್ಲದೆ ಇರೋ ಅವಿದ್ಯೆ ಇಲ್ಲ ಅಂತ ಅನ್ಕೊಳ್ದೆ ಇರೋದು, ಇಲ್ಲದೆ ಹೋದು ಅದು ಇದೆ ಅಂತ ಅನ್ಕೊಳ್ಳೋದಿದೆಯಲ್ಲ, ಇದು ಒಂದು ಅವಿದ್ಯೆಯ ಒಂದು ಆಟವೇ. ಇದು ಅವಿದ್ಯೆ ಆ ರೀತಿ ಮಾಡಿಸುತ್ತೆ, ಅದೊಂದು ಅವಿದ್ಯಾ ಪ್ರಭಾವ. ಹಾಗಾಗಿ ಅದು ಬ್ರಹ್ಮವಿದ್ಯಾ ಅನ್ನುವಂತಹ ಅಗ್ನಿಯಿಂದ ಸುಟ್ಟೋಗದೆ ಇರೋದು ನಿಮಿತ್ತದಿಂದ ಈ ರೀತಿ ಎಚ್ಚರವಾಗುತ್ತೆ, ಸ್ವಲ್ಪ ಜಾರೋದಾಗುತ್ತೆ ಎಂಬುದನ್ನ ನಾವು 6ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟಿದ್ದೀವಿ. ಅಲ್ಲಿವರೆಗೂ ನೆನ್ನೆ ಆಯ್ತು. ತದಿಹಾಪಿ ಪ್ರತ್ಯೇತವ್ಯಂ, ತದಿಹಾಪಿ ಪ್ರತ್ಯೇತವ್ಯಂ. ಆ ವಿಚಾರನ ಇಲ್ಲೂ ಕೂಡ ನೀವು ಅನುಸಂಧಾನ ಮಾಡಬೇಕು, ಮೆಲುಕು ಹಾಕಬೇಕು, ಅದನ್ನು ತಿಳ್ಕೊಬೇಕು. ಇಲ್ಲೂ ಕೂಡ ಅದನ್ನು ಮಾಡ್ಕೊಳ್ಳಿ. ಯದಾ ಏವಂ ಸುಪ್ತಃ, ಯದಾ ಏವಂ ಸುಪ್ತಃ ಸೌರೇಣ ತೇಜಸಾ ಹಿ, ಸೌರೇಣ ತೇಜಸಾ ಹಿ ತದಾ ನಾಡ್ಯಂತರ್ಗತೇನ, ತದಾ ನಾಡ್ಯಂತರ್ಗತೇನ ಸರ್ವತಃ ಸಂಪನ್ನಃ ವ್ಯಾಪ್ತೋ ಭವತಿ. ಸರ್ವತಃ ಸಂಪನ್ನಃ ವ್ಯಾಪ್ತೋ ಭವತಿ. ಮತ್ತೆ ವ್ಯವಹಾರ ದೃಷ್ಟಿ ಬಂದು ಜಾಗೃತ ದೃಷ್ಟಿಯಿಂದ ಸ್ವಪ್ನವನ್ನು ನೋಡ್ತಾ ಇದ್ದಾರೆ. ದೇಹದೊಳಗೆ ಸ್ವಪ್ನವಾಗತ್ತೆ ಅಂತ ಇಟ್ಕೊಂಡು, ಕನಸು ದೇಹದೊಳಗಾಗತ್ತೆ, ಮಲ್ಕೊಂಡಾಗತ್ತೆ ಕನಸು, ಹಾಗೆ ದೇಹದೊಳಗೆ ಸುಷುಪ್ತಿ ಆಗತ್ತೆ ಅನ್ನೋದು ಒಪ್ಕೊಂಡು, ಯಾವಾಗ ಈ ರೀತಿ ಮಲಗಿದವನು ಲೋಕದಲ್ಲಿ ಹೇಳೋ ಹಾಗೆ ಮಲಗಿದಾನೆ ಅಂತ ಅನಿಸ್ಕೊಳ್ತಾನೋ, ಅದು ಸೂರ್ಯ ಸಂಬದ್ಧವಾದ ತೇಜಸ್ಸಿದೆಯಲ್ಲ, ಪಿತ್ತ ಅನ್ನುವಂತಹ ಸೂರ್ಯ ಸಂಬದ್ಧವಾದ ಒಂದು ರಸ, ಅದು ನಾಡಿಗಳೆಲ್ಲ ಅಂತರ್ಗತವಾಗುತ್ತೆ, ನಾಡಿಗಳೆಲ್ಲ ಆ ರಸ ಸೇರ್ಕೊಳ್ಳುತ್ತೆ. ಅವಾಗ ಎಲ್ಲ ಸರ್ವತಃ ವ್ಯಾಪ್ತಃ, ಎಲ್ಲ ಕಡೆಯಲ್ಲೂ ತುಂಬಿಕೊಳ್ಳುತ್ತೆ ಆ ನಾಡಿ ರಸ. ಅವಾಗ ಆ ಸರ್ವತಃ ಕೂಡ್ಕೊಂಡದ್ದು ಸಂಪನ್ನ ಎಲ್ಲ ಕಡೆ ತುಂಬಿಕೊಂಡದ್ದಾಗ ವ್ಯಾಪ್ತವಾಗುತ್ತಲ್ಲ, ಆಗ ಸುಷುಪ್ತನಾದವನಾದಾಗ ಯಾವ ವಿಶೇಷ ಜ್ಞಾನ ಆಗಲ್ಲ ಅವನಿಗೆ, ಏನು ಅರಿವಾಗಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಹಸಿವು, ಬಾಯಾರಿಕೆ, ಸುಖ, ದುಃಖ, ವೇದನೆ, ಮಾನಸಿಕವಾದ ವೇದನಾನುಭವ ಆಗಲಿ, ಪ್ರತ್ಯನುಭವ ಆಗಲಿ, ಇಂದ್ರಿಯಾನುಭವ ಆಗಲಿ, ದೈಹಿಕ ಯಾವ ಅನುಭವ ಆಗೋಲ್ಲ ಸುಪ್ತನಾದಾಗ. ಯಾಕೆಂದ್ರೆ ಸೂರ್ಯ ಸಂಬದ್ಧವಾದ ಪಿತ್ತರಸದಿಂದ ತುಂಬಲ್ಪಟ್ಟ ನಾಡಿಗಳನ್ನುಳ್ಳವನಾಗಿರ್ತಾನೆ. ನಾಡಿಗಳನ್ನುಳ್ಳದ್ದಾಗಿ ತಾನು ಹೃದಯದಲ್ಲಿದ್ದು ಹೃದಯದಿಂದ ತಾನು ಹೊರಗೆ ಬರೋಕ್ಕಾಗದೇನೆಯೇ ಅವನು ಅಲ್ಲೇ ಸ್ವೇದ ರೂಪೇಣ ಅಭಿನಿಷ್ಪದ್ಯತೆ, ತನ್ನದಾದ ರೂಪದಿಂದ ತಯಾರಾದವನಾಗುತ್ತಾನೆ. ಸ ಉತ್ತಮ ಪುರುಷ ಅಂತ ಸಂಪ್ರಸಾದ. ಅಥೋ ವಿಶೇಷೇಣ ಚಕ್ಷುರಾದಿ ನಾಡೀದ್ವಾರೈಃ ಬಾಹ್ಯ ವಿಷಯ ಭೋಗಾಯ ಅಪ್ರಸೃತಾನಿ ಕರಣಾನಿ ಅಸ್ಯ ತದಾ ಭವಂತಿ. ಏನಾಗಿರುತ್ತೆ ತದಾ ಅಂದ್ರೆ ಸುಷುಪ್ತಿ ಕಾಲದಲ್ಲಿ ಅಸ್ಯ ಕಿಂ ಭವಂತಿ ಕರಣಾನಿ ಅಪ್ರಸೃತಾನಿ ಭವಂತಿ. ಹಾಡ್ಕೊಂಡಿರಲ್ಲ ಅಂದ್ರು. ಈ ಕೊಳವೆಗಳೆಲ್ಲ ಇದಾಗಿದ್ರೆ, ಕ್ಲಿಯರ್ ಆಗಿದ್ರೆ, ಅವಾಗ ಹೃದಯದಿಂದ ಇಂದ್ರಿಯಕ್ಕೆ ಓಡಾಡ್ತಾನೆ. ಕಣ್ಣಿಗೆ ಬರ್ತಾನೆ, ಕಿವಿಗೆ ಹೋಗ್ತಾನೆ, ಮೂಗಿಗೆ ಬರ್ತಾನೆ, ಮಾತಾಡ್ತಾನೆ, ಮೂಸ್ತಾನೆ, ಎಲ್ಲ ಇದು ಸಂಬಂಧ ಇರುತ್ತೆ. ಅದೇ ಹೃದಯದಿಂದ ಕರ್ಣದ ಜಾಗದವರೆಗೆಲ್ಲ ಪೂರ್ತಿ ಬ್ಲಾಕ್ ಆಗ್ಬಿಟ್ರೆ, ರೋಡ್ ಬ್ಲಾಕ್ ಮಾಡಿದ್ರೆ ವಾಹನ ಹೆಂಗೆ ಹೋಗುತ್ತೆ? ರೋಡ್ ಬ್ಲಾಕ್ ಮಾಡುವಂಗೇನೆಯೇ ಇವನಿಗೆ ಈ ಸಂಚಾರ, ನಾಡಿ ಮೂಲಕ ಸಂಚಾರ ಮಾಡ್ತಾನಲ್ಲ ಜೀವ, ಮನೋವೃತ್ತ, ಅದೆಲ್ಲ ಬ್ಲಾಕ್ ಆಗ್ಬಿಟ್ಟಿರುತ್ತೆ. ಯಾವುದರಿಂದ? ಸೂರ್ಯ ಸಂಬದ್ಧವಾದಂತಹ ಪಿತ್ತರಸಗಳಿಂದ. ಆ ಪಿತ್ತರಸದಲ್ಲಿ ಅನೇಕ ಬಣ್ಣ ಇದೆ, ಅನೇಕ ಬಣ್ಣಗಳಿಂದ ಅದನ್ನು ತುಂಬೋಗಿರುತ್ತೆ, ಅದೇ ಬೈತಾ ಇದೆ. ಆದ್ದರಿಂದ ಚಕ್ಷುರಾಜ ನಾಡೀದ್ವಾರಿ, ಕಣ್ಣೇ ಮುಂತಾದ ನಾಡೀದ್ವಾರಗಳಿಂದ ಹೊರಗಿನ ವಿಷಯವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ಕರಣಾನಿ ಅಪ್ರಸೃತಾನಿ, ಕರಣಗಳು ಹಾಡಿಕೊಳ್ಳದೇ ಇದ್ದದ್ದಾಗಿ ಇರುತ್ತೆ. ಅಸ್ಯ ಇವನಿಗೆ ಈ ಜೀವನಿಗೆ ತದಾ ಆಗ ಇರುತ್ತೆ, ಅದನ್ನ ವಿಶೇಷವಾಗಿ ಹಾಡಿಕೊಳ್ಳದೇ ಇದ್ದದ್ದಾಗಿರುತ್ತೆ ಅಂತ. ಅದರಿಂದ ಏಕೀಭವತಿ ನ ಪಶ್ಯತಿ ಇತ್ಯಾಹು, ಏಕೀಭವತಿ ನ ಶೃಣೋತಿ ಇತ್ಯಾಹು, ಏಕೀಭವತಿ ನ ಜಿಘ್ರತಿ ಇತ್ಯಾಹು ಬೃಹದಾರಕದಲ್ಲಿ. ಏಕತ್ವವೇ ವಿಶೇಷ ಜ್ಞಾನವಾಗದೇ ಇರೋ ಕಾರಣ, ಅಜ್ಞಾನ ಅಲ್ಲ.
ವಿಶೇಷ ಜ್ಞಾನವಾಗದೇ ಇರೋ ಕಾರಣ ಏನು ಹೇಳಿ? ಒಂದಾಗಿರ್ತಾನೆ. ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಹೇ ಸೌಮ್ಯ, ತದಾ ಸತಾ ಸಂಪನ್ನೋ ಭವತಿ. ಕಹ ಅಯಂ ಜೀವ ಯೋಯಂ ಜೀವ ವ್ಯವಹಾರ ಕಾಲೇ ಜಾಗರಣೆ ಅಥವಾ ಜಾಗರಿತೆ ದೇಹೇಂದ್ರಿಯಾದಿ ಉಪಾಧಿಷು ಅಹಂ ಮಮಾಭಿಮಾನವಾನ್ ಸನ್ ಯದಾ ಅಹಂ ಚಕ್ಷುಷಾ ರೂಪಂ ಉಪಲಭೆ ಶ್ರೋತ್ರೇಣ ಶಬ್ದಂ ಅನುಭವಾಮಿ ಇತ್ಯಾದಿಕಂ ವ್ಯವಹಾರಂ ಯೋ ಯಃ ಕರೋತಿ ಸ ಸರ್ವೋ ವ್ಯವಹಾರಃ ಸುಷುಪ್ತಿ ಕಾಲೇ ಸರ್ವಂ ನಿವೃತ್ತೋ ಭವತಿ. ವ್ಯವಹಾರ ನಿವೃತ್ತೋ ಭವತಿ, ಸ್ಥಗಿತೋ ಭವತಿ. ಅತಃ ನ ಕಿಮಪಿ ಪಶ್ಯತಿ, ನ ಕಿಮಪಿ ಶ್ರೋತಿ, ನ ಕಿಮಪಿ ಜಿಘ್ರತಿ. ಏಕತ್ವಮೇವ ಅಜ್ಞಾನ ಹೇತು ನತು ಅವಿದ್ಯಾವತ್ವಂ ವಿಜ್ಞಾನ ಹೇತು. ಅಜ್ಞಾನ ಇದ್ರೂ ಗೊತ್ತಾಗದೇ ಇರೋದು ಅನ್ನೋದು ಉಂಟು. ನನಗೆ ವ್ಯಾಕರಣ ಅರ್ಥ ಆಗ್ತಿಲ್ಲ, ಯಾಕಂದ್ರೆ ವ್ಯಾಕರಣ ಬಗ್ಗೆ ಅಜ್ಞಾನ ಇದೆ, ಆಗ್ಬಹುದು. ಆದರೆ ಬುದ್ಧಿ ಇದ್ದು ಅಜ್ಞಾನ ಇದ್ದು ಅರ್ಥವಾಗದೇ ಇರೋದು ಬೇರೆ, ಬುದ್ಧಿಯೂ ಇಲ್ಲದೆ ಅಜ್ಞಾನವೂ ಇಲ್ಲದೆ ಅರ್ಥವಾಗದೇ ಇರೋದು ಅನ್ನೋದು ಇನ್ನೊಂದದು. ಸುಷುಪ್ತಿಯಲ್ಲಿ ಬುದ್ಧಿಯೂ ಇಲ್ಲ ಅಜ್ಞಾನವೂ ಇಲ್ಲದೆ ಅರ್ಥವಾಗದೇ ಇರೋದು ಅನ್ನೋಂಥ ಒಂದು ಅನುಭವ. ಅರ್ಥವಾಗದೇ ಇರೋದು ಅರ್ಥವಾಗಿಸ್ಕೊಳ್ಳಿ ನಮ್ಗೆ ಇಲ್ಲ, ಅದು ಅರ್ಥವಾಗಲ್ಲ. ಇಲ್ಲ ಅರ್ಥವಾಗಿಸ್ಕೊಳ್ಳಿ ಇದ್ದು ಅರ್ಥವಾಗ್ತಾ ಇಲ್ಲ. ತಸ್ಮಾತ್ ಅಯಂ ಕರಣಾನಾಂ ನಿರೋಧಾತ್ ತಸ್ಮಾತ್ ಅಯಂ ಕರಣಾನಾಂ ನಿರೋಧಾತ್ ಸ್ವಾತ್ಮನ್ಯೇವ ಅವಸ್ಥಿತಃ ಸ್ವಾತ್ಮನ್ಯೇವ ಅವಸ್ಥಿತಃ ಸ್ವಪ್ನನ್ನ ವಿಜಾನಾತಿ ನಿಯುಕ್ತಂ. ಸ್ವಪ್ನನ್ನ ವಿಜಾನಾತೀತಿ ಯುಕ್ತಂ. ಸಲ ಬರೆದು ಭಾಷ್ಯಕಾರರು. ಆದ್ದರಿಂದ ಅಯಂ ಜೀವ ಕರಣಾನಾಂ ನಿರೋಧಾತ್, ಕರಣಗಳೆಲ್ಲ ಅಡಗಿರತ್ತೆ. ಅಷ್ಟೇ ತಾನು ಸ್ವಾತ್ಮನ್ಯೇವ ಅವಸ್ಥಿತ. ನೋಡಿ ಎಲ್ಲಿರ್ತಾನೆ ಜೀವ? ತನ್ನ ಪಾರಮಾರ್ಥಿಕ ರೂಪದಿಂದ ಇರ್ತಾನೆ. ಸ್ವ ಆತ್ಮನಿ ಸ್ವೇ ಸ್ವರೂಪೇ, ತನ್ನದಾಗಿರುವ ನೈಜ ರೂಪದಿಂದ, ಚಿನ್ಮಾತ್ರ ರೂಪದಿಂದ, ಸನ್ಮಾತ್ರ ರೂಪದಿಂದ ಇದ್ದವನಾಗಿರ್ತಾನೆ. ಆದ್ರಿಂದ ನ ವಿಜಾನಾತಿ ಅಂತ ಇದ್ದಾರೆ. ಇವರೇನಂತಾರೆ? ದೇವರು ಕೊಟ್ಟರು ಪೂಜಾರಿ ಕೊಡ ಅನ್ನೋ ಹಾಗೇನಿಗೆ ಶಂಕರಾಚಾರ್ಯ ಇಷ್ಟು ಹೇಳಿದ್ರು ಕೂಡ ಸುಷುಪ್ತಿಯಲ್ಲಿ ಅರಿದೇ ಇರೋ ಕಾರಣ ಮೂಲಾವಿದ್ಯೆ ಇರುತ್ತೆ. ಏನು ವಿವೇಕ! ಯಾರ ಅನುಭವದಲ್ಲಿ ಇದೆ ಮೂಲಾವಿದ್ಯೆ? ಹುಚ್ಚುಚ್ಚ ವ್ಯಾಖ್ಯಾನ ಮಾಡ್ತೀನಿ ಅಂತಂದ್ರೆ ಶ್ರುತಿಯಲ್ಲಿಲ್ಲ, ಭಾಷ್ಯದಲ್ಲಿಲ್ಲ, ಯುಕ್ತಿ ಇಲ್ಲ, ಅನುಭವ ಇಲ್ಲ, ಸುಮ್ಮನೆ ಕಲ್ಪನೆ ಮಾಡ್ಬಿಟ್ರು. ಇದು ಶಂಕರ ವೇದಾಂತ ಅಂತ ಬೇರೆ ಹಾಡ್ಬಿಟ್ರು. ಪ್ರಪಂಚದಲ್ಲಿ ಇದು ಶಂಕರ ವೇದಾಂತ ಆಚಾರ್ಯ ಹೇಳಿದ್ದಾರೆ ಅಂತ ಬೇರೆ ಹೇಳ್ಬಿಟ್ರು. ಸ್ವಾತ್ಮನ್ಯೇವ ಅವಸ್ಥಿತ ಅಂತ ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ. ತನ್ನ ಸ್ವರೂಪದಲ್ಲೇ ಇದ್ದವನಾಗಿರ್ತಾನೆ. ಸ್ವಸ್ವರೂಪಾಪನ್ನ. ಇದಕ್ಕಿದ ಪದ ಬೇಕಾ? ಇಷ್ಟು ಹೇಳಿದ್ರು ನಾನು ಇದಕ್ಕೆ ಹೀಗೆ ಅರ್ಥ ಅಲ್ಲ, ಇದಕ್ಕೆ ಹಾಗೆ ಅರ್ಥ ಮಾಡ್ತೀನಿ ಅಂತಂದ್ರೆ ಈ ನಮೋ ನಮಃ ಬೇಕೆ ಹೊರತು ಅವರಿಗೆ ಇನ್ನೇನು ಹೇಳಕ್ಕಾಗಲ್ಲ. ಸ್ವಾಮಿ ಹೇಳ್ತಿದ್ರು, ಪಾಮರ್ರಿಗೆ ಅರ್ಥ ಮಾಡಿಸ್ಬೋದು, ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸ್ಬೋದು, ಪಂಡಿತರಿಗೆ ಅರ್ಥ ಮಾಡ್ಸೋಕ್ ಆಗಲ್ಲ. ಯಾಕೆ ಪಂಡಿತರಿಗೆ ಅರ್ಥ ಮಾಡ್ಸೋಕ್ ಆಗಲ್ಲ ಅಂದ್ರೆ ಪಂಡಿತರು ಪೂರ್ವಾಗ್ರಹ ಇದೆ. ಅವ್ರು ಆಲ್ರೆಡಿ ತುಂಬ್ಕೊಂಡ್ಬಿಟ್ಟಿದೆ. ಇವಾಗ ಬರೆದಿರುವಂತ ಪೇಪರ್ ಮೇಲೆ ಬರೆಯೋಕ್ಕಾಗಲ್ಲ, ಪೂರ್ತಿ ಬರೆದು ಬಿಟ್ಟಿದೆ. ಖಾಲಿ ಪೇಪರ್ ಮೇಲೆ ಏನ್ ಬೇಕಾದ್ರೂ ಬರೀಬಹುದು. ಪೂರ್ತಿ ಆ ಶೀಟ್ ಪೂರ್ತಿ ಬರೆದು ಬಿಟ್ಟಿದ್ದಾರೆ. ಅವ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ, ಏನೋ ಒಂದು ಪೂರ್ವಾಗ್ರಹ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಅದ್ರ ಮೇಲೆ ಬರೀ ಗಿರಿ ಅಂತ ಎಂತ ಬರೀತಿದ್ದಾರೆ, ಅದ್ರ ಮೇಲೆ ಬರೆಯೋಕ್ಕಾಗಲ್ಲ. ಆದರೆ ಯಾರಿಗೆ ಮುಮುಕ್ಷುತ್ವ ಇದೆಯೋ, ಜಿಜ್ಞಾಸುತ್ವ ಇದೆಯೋ, ಯಾರು ಇದು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದಾರೋ ತತ್ವ, ಅವರಿಗೆ ಆ ಇಂಟೆನ್ಷನ್ ಇದೆಯಲ್ಲ, ಬೇಕೇ ಬೇಕು ಅಂತ ಆ ಮುಕ್ತನಾಗಬೇಕು, ನಾನು ಕೃತಾರ್ಥನಾಗಬೇಕು, ನನಗೆ ತತ್ವ ಗೊತ್ತಾಗಬೇಕು ಅನ್ನೋದ ತಹತಹತೆ ಇದ್ದವರಿಗೆ ಭಗವಂತ ಗೊತ್ತು ಮಾಡಿಸ್ಕೊಡ್ತಾನೆ. ಬರೀ ಪಾಂಡಿತ್ಯಕ್ಕೆ ಹೋಗಿರ್ತಾರೆ, ಪ್ರವಚನ ಮಾಡಬೇಕು, ಶಾಲು ಹೊದಿಸ್ಕೋಬೇಕು, ಸಂಭಾವನೆ ತಗೋಬೇಕು, ಮರ್ಯಾದೆ ತಗೋಬೇಕು ಅಂತ ಹೇಳಿ ಈ ರೀತಿ ಓದಿರ್ತಾರಲ್ಲ ವೇದಾಂತನ, ಅವರಿಗೆ ವೇದಾಂತ ಅರ್ಥ ಆಗಲ್ಲ. ಆ ವೇದಾಂತ ಬರೀ ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದ ಹಾಗೆ ವೇದಾಂತ ಓದಿದವರು ಅವರು. ಅದು ಒಂದು ಪ್ರೊಫೆಷನ್ನೇ ಹೊರತು ಅವರು ವೇದಾಂತ ಜೀವನಕ್ಕೆ ಅಳವಡಿಸ್ಕೊಳ್ಳುವಂಥದ್ದಲ್ಲ. ಪ್ರೊಫೆಷನಲ್ ವೇದಾಂತ ಬೇರೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ವೇದಾಂತ ಬೇರೆ ಅನುಭವಕ್ಕೆ. ಇರ್ಲಿ. ನವಿಜಾನಾತಿ. ಮುಂದೆ ಹೋಗೋಣ. ಅಥ ಯತ್ ಬಲಿಮಾನಂ ನೀತೋ ಭವತಿ ತಮಭಿತ ಆಸೀನ ಆಹುಃ ಜಾನಾಸಿ ಮಾಂ ಜಾನಾಸಿ ಮಾಮಿತಿ.
ಸ ಯಾವದಸ್ಮಾತ್ ಶರೀರಾದನುತ್ಕ್ರಾಂತೋ ಭವತಿ ತಾವಜ್ಜಾನಾತಿ. ಯಾವದಸ್ಮಾತ್ ಶರೀರಾದನುತ್ಕ್ರಾಂತೋ ಭವತಿ ತಾವಜ್ಜಾನಾತಿ. ಅಥ ಯತ್ತೈತದಸ್ಮಾತ್ ಶರೀರಾದುತ್ಕ್ರಾಮತಿ. ಅಥ ಯತ್ರೈತದಸ್ಮಾತ್ ಶರೀರಾದುತ್ಕ್ರಾಮತಿ. ಅಸೈತೀರೇವ ರಶ್ಮಿಭಿಃ ಊರ್ಧ್ವಮಾಕ್ರಮತೆ. ಅಸೈತೇರೇವ ರಶ್ಮಿಭಿರೂರ್ಧ್ವಮಾಕ್ರಮತೆ. ಸ ಓಮಿತಿ ವಾ ಹೋದ್ವಾ ಮೀಯತೆ. ಸ ಓಮಿತಿ ವಾ ಹೋದ್ವಾ ಮೀಯತೆ. ಸ ಯಾವಕ್ಷಿಪ್ಯೇನ್ ಮನಃ ತಾವದಾದಿತ್ಯಂ ಗಚ್ಚತಿ. ಸ ಯಾವತ್ಕ್ಷಿಪ್ಯೇನ್ಮನಃ ತಾವದಾದಿತ್ಯಂ ಗಚ್ಚತಿ. ಏತದ್ವೈ ಖಲು ಲೋಕದ್ವಾರಂ ವಿದುಷಾಂ. ಏತದ್ವೈ ಖಲು ಲೋಕದ್ವಾರಂ ವಿದುಷಾಂ. ಪ್ರಪದನಂ ಪ್ರಪದನಂ ವಿರೋಧೋ ಅವಿದುಷಾಂ. ವಿರೋಧೋ ಅವಿದುಷಾಂ. ಅಥ ಯತ್ರೈತದಬಲಿಮಾನನ್ನೀತೋ ಭವತಿ ತಮಭಿತಾಸೀನಾ ಆಹುಃ ಜಾನಾಸಿ ಮಾಂ ಜಾನಾಸಿ ಮಾಮಿತಿ. ಸ ಯಾವದಸ್ಮಾತ್ ಶರೀರಾದನುತ್ಕ್ರಾಂತೋ ಭವತಿ ತಾವಜ್ಜಾನಾತಿ. ಅಥ ಯತ್ರೈತದಸ್ಮಾತ್ ಶರೀರಾದುತ್ಕ್ರಾಮತಿ ಅಥೈತೈರೇವ ರಶ್ಮಿಭಿರೂರ್ಧ್ವಮಾಕ್ರಮತೆ. ಸ ಓಮಿತಿ ವಾ ಹೋದ್ವಾ ಮೀಯತೆ. ಸ ಯಾವತ್ಕ್ಷಿಪ್ಯೇನ್ಮನಃ ತಾವದಾದಿತ್ಯಂ ಗಚ್ಚತಿ. ಏತದ್ವೈ ಖಲು ಲೋಕದ್ವಾರಂ ವಿದುಷಾನ್ ಪ್ರಪದನಂ ವಿರೋಧೋ ಅವಿದುಷಾಂ. ಅಥ ಯತ್ರ ಏತತ್ ಅಬಲಿಮಾನಂ ನೀತಃ ಭವತಿ ತಂ ಅಭಿತಃ ಆಸೀನಾ ಆಹುಃ ಅಹಿನಾಹ ಆಸೀನಾಃ ಆಹುಃ ಜಾನಾಸಿ ಮಾಂ ಜಾನಾಸಿ ಮಾಂ ಇತಿ ಸಹ ಯಾವತ್ ಅಸ್ಮಾತ್ ಶರೀರಾತ್ ಅನುತ್ಕ್ರಾಂತಃ ಉತ್ಕ್ರಾಮತೆ. ಯಸ್ಮಾತ್ ಅನುತ್ಕ್ರಾಂತಃ ಅನುತ್ಕ್ರಾಂತಃ ಭವತಿ ತಾವತ್ ಜಾನಾತಿ. ಅಥ ಯತ್ರ ಏತತ್ ಯಾಕಂದ್ರೆ ವೃದ್ಧಿ ವೃದ್ಧಿ ಅಸ್ಮಾತ್ ಶರೀರಾತ್ ಉತ್ಕ್ರಾಮತಿ ಅಥ ಅಥ ಏತೈಃ ಏತೈಃ ಏವ ಏವ ರಶ್ಮಿಭಿಃ ಊರ್ಧ್ವಂ ಆಕ್ರಮತೆ. ಸಹ ಓಂ ಇತಿ ವಾ ಹ ಉದ್ವಾ ಯಾಕಂದ್ರೆ ಗುಣ ಗುಣ ಮೀಯತೆ. ಸಹ ಯಾವತ್ ಕ್ಷಿಪ್ಯೇದ್ ಮನಃ ತಾವತ್ ಆದಿತ್ಯಂ ಗಚ್ಚತಿ. ಏತತ್ ವೈ ಖಲು ಲೋಕದ್ವಾರಂ ವಿದುಷಾಂ ಪ್ರಪದನಂ ನಿರೋಧಃ ಅವಿದುಷಾಂ. ಅಥ ಇನ್ನು ಯತ್ರ ಯಾವಾಗ ಏತದ್ ಯತ್ರ ಯಾವಾಗ ಏತದ್ ಈ ರೀತಿಯಾಗಿ ಅಬಲಿಮಾನ ದೌರ್ಬಲ್ಯತೆ ದುರ್ಬಲತೆಯನ್ನು ಪಡ್ಕೊಂಡ್ಬಿಡ್ತಾನೋ ನೀತು ಭವತಿ ವೈದ್ಯವಾಗ್ತಾರೆ. ಆಯ್ತು 70 ಆಯ್ತು 80 ಆಯ್ತು, ಹೇಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಆಗ್ತಾನೋ ತಮ್ಮ ಅಭಿತಃ ಅವನನ್ನ ತಮ್ಮನ್ನ ಆ ಮಲ್ಕೊಂಡಂಥವನನ್ನ ಅಭಿತಃನ ಎರಡು ಕಡೆಯಲ್ಲೂ ಅಭಿತ ಫಲಿತ ಸಮಯಾನಿ ಕಷಾಹ ಪ್ರತಿಯೋಗೇಪಿ ಅಭಿತಃ ಗ್ರಾಮ ನದಿ ವಸ್ತಯತೆ. ಅಭಿತಃನ ಎರಡು ಕಡೆಯಲ್ಲೂ ಅಂತ ಮುಂದೆ ಅಲ್ಲ, ಎರಡು ಪಕ್ಕದಲ್ಲೂ ಅಂತ. ಗೃಹಾದಭಿತಃ ವೃಕ್ಷೋ ವರ್ತೇತೆ ವೃಕ್ಷಾ ಸಂತಿ ಹೇಳ್ಬೋದು. ಎರಡು ಕಡೆಯಲ್ಲಿ ಮರಗಳಿವೆ ಅಂತ. ಸುತ್ತಲೂ ಕೂತ ಎರಡು ಪಕ್ಕದಲ್ಲೂ ಇದ್ದಂತಹ ಜನರು ಕೇಳ್ತಾರಂತೆ, ಜಾನಾಸಿ ಮಾಂ, ನನ್ನ ತಿಳಿದೆಯೋ, ನಾನು ಯಾರು ಗೊತ್ತಾಯ್ತಾ, ನಾನು ನಿಮ್ಮ ಮೊಮ್ಮಗ, ನಿಮ್ಮ ಮಗ, ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಅಳಿಯ, ನಿಮ್ಮ ಇದು ಅಂತ ಹೇಳ್ತಾರೆ, ಹೇಳ್ಕೊಂಡ್ಬಿಡ್ತಾರೆ. ಜಾನಾಸಿ ಮಾಂ ಇತಿ. ಅವನು ಯಾವತ್ತು ಎಲ್ಲಿವರೆಗೆ ಅಸ್ಮಾತ್ ಶರೀರ ಈ ಶರೀರದಿಂದ ಬಿಟ್ಟು ಹೋಗದೇ ಇದ್ದವನಾಗ್ತಾನೋ ಅಲ್ಲಿವರೆಗೆ ಜಾನನಿ ತಲೆ ಅಲ್ಲಾಡ್ತಾನೆ ಅಷ್ಟೇ. ಅವ್ನು ಹೇಳೋಕ್ಕೂ ಆಗ್ತಾ ಇರಲ್ಲ, ಆ ಶಕ್ತಿ ಇರಲ್ಲ, ಮಾತಾಡೋಕ್ಕೆ ಶಕ್ತಿಯೇ ಇರಲ್ಲ, ಧ್ವನಿ ಇರಲ್ಲ, ಏನು ರೆಸ್ಪಾನ್ಸ್ ಮಾಡಲ್ಲ. ಆದರೆ ಕಣ್ಣಿಂದ ತಲೆಯಿಂದ ಚೂರು ಹೀಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಏನೋ ಚೂರು ತಲೆ ಅಲ್ಲಾಡಿಸ್ತಾನೆ, ಇದು ಮಾಡ್ತಾನೆ, ಹೇಳೋಕ್ಕಾಗ್ತಾ ಇರಲ್ಲ. ಯಾವ ಗೊತ್ತಾಗ್ತಾ ಇರ್ತದೆ ಅವಾಗಂತ ಇನ್ನೂ ಗೊತ್ತಾಗ್ತಿದೆ ಕಣೋ, ಜೀವ ಇದೆ ಕಣೋ, ಇದಾಗಿಲ್ಲ ಅಂತ. ಇನ್ನು ಅಥ ಇನ್ನು ಎತ್ತರ ಯಾವಾಗ ಏತದು ಈ ರೀತಿಯಾಗಿ ಅಸ್ಮಾತ್ ಶರೀರ ಉತ್ಕಾಮ ಏನು ಹೊರಟೋಗ್ಬಿಡ್ತಾನೋ ಅವಾಗ ಏತೀರೇ ರಶ್ಮಿ, ಈ ಸೂರ್ಯರಶ್ಮಿಗಳಿದೆಯಲ್ಲ ಆ ಹೃದಯಕ್ಕೂ ಆದಿತ್ಯನಿಗೂ ಸೂರ್ಯರಶ್ಮಿ ಸಂಬಂಧ ಇದೆಯಲ್ಲ, ನಾಡಿಗಳಿಗೂ ರಶ್ಮಿಗಳಿಗೂ ಸಂಬಂಧ ಇದೆ. ಆ ನಾಡಿಗಳ ಮೂಲಕ ರಶ್ಮಿಗಳಿಗೆ ಸೇರಿಕೊಂಡು ಊರ್ಧ್ವ ಮೇಲಕ್ಕೆ ಬರ್ತಾರೆ, ಉದ್ಯಮ ಆಕ್ರಮತೆ. ಹೋಗುವಾಗ ಅವನು ಓಂ ಅಂತ ಅಂದ್ಕೊಂಡು ಹೋಗ್ತಾನೆ, ಎಲ್ಲರೂ ಹಾಗೆ ಹೋಗ್ತಾರೆ ಅಂತ ಇದೆ ಶ್ರುತಿ. ಅಂದ್ರೆ ಅವನ ಸ್ವರೂಪ ಓಂಕಾರ ಸ್ವರೂಪ ಆದ್ದರಿಂದ ಹೋಗುವಾನೋ ಅವನು ಓಂ ಅಂದ್ಕೊಂಡೆ ಹೋಗ್ತಾನೆ ಅಂತ, ಅದು ಅವನಿಗೆ ಗೊತ್ತಾಗಲ್ಲ ಅಂತ. ಓಮಿತಿ ಉದ್ಗಾಯ ಅದು ಓಂಕಾರೋಪಾಸಕನು ಓಂ ಅಂತಂದು ಹೋಗ್ತಾನೆ ಅಂತಲೂ ಸಂಕೋಚ ಮಾಡಬೇಕು. ಅದು ಎಲ್ಲರೂ ಹಾಗೆ ಹೋಗ್ತಾರೆ, ಅದು ಅವ್ರಿಗೆ ಗೊತ್ತಾಗಲ್ಲ ಅಂತ ಮಾಡ್ಕೋಬೇಕು.
ಓಂ ಅಂತ ಹೇಳಿಬಿಟ್ಟು ಉತ್ತನ ಮೇಲಕ್ಕೆ ಮೀಯತೆ ಹೊರಟೋಗ್ತಾನೆ, ಸಾಯ್ತಾನೆ. ಅವನು ಆ ಉಪಾಸಕನಾಗಿದ್ದರೆ ಯಾವ ಕ್ಷಿಪ್ಯ ಮನಃ, ಎಷ್ಟರವರೆಗೆ ಮನಸ್ಸನ್ನ ಆದಿತ್ಯದಲ್ಲಿ ಇಡ್ತಾನೋ ತಾವಾಗ ಆದಿತ್ಯಂಗಚ್ಚಿ, ಅಷ್ಟು ಬೇಗ ಆದಿತ್ಯನಿಗೆ ಹೋಗ್ಬಿಡ್ತಾನೆ, ಅಷ್ಟು ಫಾಸ್ಟಾಗಿ. ಇವತ್ತಿನ ವಿಮಾನವೂ ಅಷ್ಟು ಫಾಸ್ಟ್ ಹೋಗಲ್ಲ. ಮನಸ್ಸನ್ನು ಇಟ್ಟಿದ್ದೇ ತಡ, ನಾನು ಅರ್ಚರಾಜ ಮಾರ್ಗದಿಂದ ಬ್ರಹ್ಮಲೋಕಕ್ಕೆ ಹೋಗುವನಾಗಿದ್ದೇನೆ ಅಂತ ಅಂದ್ಕೊಂಡು ಒಂದೇ ಹೊಡೆದಾಗ ಆದಿತ್ಯನಲ್ಲಿ ಇಟ್ಬಿಟ್ಟು ಆದಿತ್ಯದಿಂದ ಅವನು ದಾಟ್ಕೊಂಡು ಹೋಗ್ತಾನೆ. ಆದಿತ್ಯ ಚಂದಮಸಂ ಚಂದಮಸೋ ವಿಜಿತಂ ತತ್ಪುರುಷೋ ಅಮಾನವೋ ಏನಾನ್ ಬ್ರಹ್ಮಗಮೇ. ಅದ್ರ ಮಧ್ಯದಲ್ಲಿ ಇಂದ ಲೋಕ ಪ್ರಜಾಪತಿ ಲೋಕಗಳೋ ಸೇರಿಸ್ಕೋಬೇಕು. ಸೂತ್ರ ಇಲ್ಲಿ ಬರುತ್ತೆ, ತಿಳಿತೋ ಇವರಣ ಸಂಬಂಧ. ವಿದ್ಯುತ ಆಮೇಲೆ ವರುಣ ಲೋಕ ಆಗ್ಬೇಕು, ತಡಿತ ಹಾದಿ ವರುಣ, ಆಮೇಲೆ ಇಂದ ಲೋಕ ಪ್ರಜಾಪತಿ ಲೋಕ, ವರುಣ ಪ್ರಜಾಪತಿ ಲೋಕ ಸೇರಿಸ್ಕೊಂಡು ಆಮೇಲೆ ಬಂದು ಅದು ಲೋಕದ್ವಾರವಂತೆ. ವಿಧಿ ಉಪಾಸಕರಿಗೆ ಇದು ಆ ಬ್ರಹ್ಮಲೋಕದ ಪ್ರಕಾರ ಇದು ದ್ವಾರ. ಅದು ಪ್ರಪಜನ ಅಂದರೆ ಪಡೆಯುವಂಥದ್ದು ಅಂತ. ಪ್ರಪಂಚತೆ ಅದೇನಾಯ್ತು ಪ್ರಪಜನಂ, ಇದರಿಂದ ಹೊಂದುತ್ತಾನೆ ಪಡೆಯುತ್ತಾನೆ, ಅದೇ ಪ್ರಪಜನ ಅಂತ. ಅವಿದುಷಾಂ ನಿರೋಧ, ಅಜ್ಞಾನಿಗಳಿಗೆ ಬ್ರೇಕ್ ಕಟ್, ಅದು ತಡೆ, ಹೋಗಕ್ಕಾಗಲ್ಲ, ಕ್ಲೋಸ್ ಆಗ್ಬಿಡುತ್ತೆ. ನೀನು ಬರೋ ಹಾಗಿಲ್ಲ. ಉಪಾಸಕನಲ್ಲದೆ ಇದ್ದವರಿಗೆ ಇದೇ ಓಪನ್ನೇ ಆಗೋಲ್ಲ. ಅವನು ಇಲ್ಲಿಂದ ವೃಷ್ಟಿ ಮೂಲಕ ಮೋಡಕ್ಕೆ ಹೋಗ್ತಾನೆ, ಮೋಡದಲ್ಲಿ ಸೇರ್ಕೊಂಡು ಮಳೆಯಾಗಿ ದಾಪಲ್ಲಿ ಬೀಳ್ತಾನೆ. ಇಲ್ಲಿ ವ್ರೀಹವಾಹ ತಿಲಮಾಶಾಹ ಇತಿ ಜಾಯಂತೆ, ಭತ್ತ ರಾಗಿ ಜೋಳ ಗೋಧಿ ಕಡಲೆ ಹೆಸರು ತರಕಾರಿ ಹಣ್ಣು ಹಂಪಲ ಹುಡ್ತಾನೆ. ಅವನು ಪ್ರಾಣಿಯ ಹುಟ್ಟಬೇಕಾದ್ರೆ ಪ್ರಾಣಿ ಮೂಲಕ ಹೋಗ್ತಾನೆ, ಮನುಷ್ಯ ಹುಟ್ಟಬೇಕಾದ್ರೆ ಮನುಷ್ಯರು ಸೇರ್ಕೊಂಡು ಬರ್ತಾನೆ. ಆ ಕರ್ಮ ಯಥಾಕರ್ಮ ಯಥಾಶ್ರುತಂ, ಯಾವ ರೀತಿ ಕರ್ಮ ಇದೆಯೋ ತಕ್ಕವಾಗಿ ಆ ಜೀವ ಸೂಕ್ಷ್ಮವಾದಂತಹ ಕರಣಗಳನ್ನು ಮನಸ್ಸನ್ನು ಪ್ರಾಣವನ್ನು ಇಟ್ಕೊಂಡು ಅದು ರಶ್ಮಿ ಮೂಲಕ ಹೋಗಿ ಮೋಡ ಸೇರ್ಕೊಂಡು ನೀರೊಳಗೆ ಸೇರಿಕೊಂಡು ನೀರನ್ನು ಅಂಟಿಕೊಂಡು ಆ ಸಂಶ್ಲೇಷ, ಅದಕ್ಕೆ ಅನುಶಯಿ ಅಂತ ಹೆಸರು. ಆ ಅನುಶಯಿಯಾಗಿ ನೀರನ್ನ ಬಿದ್ದು ಅಲ್ಲಿ ತರಕಾರಿಯೋ ಹಣ್ಣು ಹಂಪಲೋ ಧಾನ್ಯ ಹಾಕೊಂಡು ಅಲ್ಲಿಂದ ಅಪ್ಪನ ಹೊಟ್ಟೆ ಹೋಗಿ ಅಮ್ಮನ ಹೊಟ್ಟೆ ಹೋಗಿ ಬರ್ತಾನೆ. ಇದು ಅವನ ಸಂಸಾರ ಚಕ್ರ, ಸುತ್ತ ಚಕ್ರ. ಉಪಾಸಕರು ಇಲ್ಲಿ ಮೋಡಕ್ಕಲ್ಲ, ಅರ್ಚಿಷಾಹ ಅನ್ನ ಆಪೂರ್ಯಮಾಣ ಪಕ್ಷಂ ಆಪೂರ್ಯಮಾಣ ಪಕ್ಷ ಯಾನ್ ಷಡ್ ಉದೇತಿ ತಾಸಾಗುಸ್ತಾನ್ ಮಾಸೆ ಸಂವತ್ಸರಾದ ಆದಿತ್ಯ. ಅಲ್ಲೂ ವಾಯುಮಬ್ದಾದ್ ಅವಿಶೇಷ ವಿಶೇಷಾಭ್ಯಾಂ ಸಂವತ್ಸರಾದ್ ವಾಯುಂ ಅಂತ ಮಾಡ್ಕೋಬೇಕು. ಸಂವತ್ಸರಾದ ಆದಿತ್ಯಂ ಇದ್ರು ವಾಯುಮಬ್ದಾದ್. ಸೂತ್ರ ಭಾಷೆಯಲ್ಲಿ 14 ಸ್ಟೆಪ್ ತೋರಿಸಿದ್ದಾರೆ. ಶಿರಾದಿನ ತತ್ವಸಿತೇ ಶಿರಾಂತೆ ಆ ಅಧ್ಯಾಯ, ಆ ಪಾದ ಏನು ಒಳ್ಳೆ ಸೈಂಟಿಫಿಕ್ ಆಗಿಬಿಟ್ಟಿದ್ದಾರೆ ಕಣ್ಣ ಭಾಷ್ಯಕಾರರು. ಎಷ್ಟು ಚೆನ್ನಾಗಿ ಶ್ರುತಿ ಯುಕ್ತಿ ಅನುಭವ ಕೊಟ್ಟು ತಲೆ ಹೂಗುಟ್ಟಬೇಕು ಹಂಗೆ ಮಾಡ್ಬಿಟ್ಟಿದ್ದಾರೆ. ಕಣ್ಣಿಗೆ ಎಟ್ಕೊಂಡ್ ಮಾಡ್ಬಿಟ್ಟಿದ್ದಾರೆ ಉತ್ತರಾಯಣ ಮಾರ್ಗವನ್ನ. ಶ್ರದ್ಧಾ ಮಾತ್ರ ಗಮ್ಯವಾದ ಶಾಸ್ತ್ರೀಕ ಗಮ್ಯವಾಗಿರ್ತಕ್ಕಂತಹ ಬ್ರಹ್ಮಲೋಕವನ್ನ ಭಾಷ್ಯಕಾರರು ಶ್ರುತಿವಾಕ್ಯ ಯುಕ್ತಿ ಕೊಟ್ಕೊಂಡು ಹೆಂಗ ಅದನ್ನ ಒಳ್ಳೆ ಕಥೆಯಾಗಿ ತಗೊಂಡು ಒಳ್ಳೆ ವಿಚಾರ ಮಾಡಿಕೊಂಡು ಓದು ಹೊಂದತ್ತೆ ಯುಕ್ತಿಗೆ ಸರಿಯಾಗಿದೆ ಅಂತ ಆ ರೀತಿ ತಗೊಂಡು ಹೋಗಿದ್ದಾರೆ. ಆ ಭಾವನೆ, ಶಾಸ್ತ್ರೀಯ ಭಾವನೆ, ಆ ಮಾರ್ಗಗಳು, ಆ ಅಭಿಮಾನಿ ದೇವತೆಗಳು ಯಾವ ರೀತಿ ಕರ್ಕೊಂಡು ಹೋಗ್ತಾರೆ ಎಲ್ಲ ಕಳಿಸಿದ್ದಾರೆ. ಒಂದು ಬೀಟ ಬಂದು ಪ್ರಪಂಚದಲ್ಲಿ ಅಂಥ ವ್ಯಕ್ತಿ ಇನ್ನೊಬ್ಬ ಇಲ್ಲ. तत्र एवं सति अथ यत्र एतस्मिन् काले अबलिमानम् अबलभावं देहस्य रोगादिनिमित्तं जरादिनिमित्तं वा कृषिभावम् एतत् नयनं नीतः प्रापितः देवदत्तो भवति मुमूर्षुः यदा भवति इत्यर्थः. ಈ ರೀತಿ ಇರುವಾಗ ಇನ್ನು ಯಾವಾಗ ಯಾವ ಕಾಲದಲ್ಲಿ ಅಬಲಿ ಕ್ಷೀಣವಾಗ್ತಾ ಯಾಕೋ ಊಟ ಸೇರ್ತಾ ಇಲ್ಲ ಕಣ್ರಿ, ಇಷ್ಟಿಷ್ಟೇ ಸೇರುತ್ತೆ. ಒಂದು ಅರ್ಧ ರೊಟ್ಟಿ ತಿಂದರೆ ಅರ್ಧ ದೋಸೆ ತಿಂದರೆ ಸಾಕು ಅನ್ಸುತ್ತೆ, ಒಂದು ಸಣ್ಣ ಸೌಟಲ್ಲಿ ಉಪ್ಪಿಟ್ಟು ತಿಂದು ಸಾಕು ಅನ್ಸುತ್ತೆ. ಅಂದರೆ ಆಯ್ತು ಕ್ಷೀಣವಾಗ್ತಾ ಹೋಗ್ತದೆ ದೇಹ, ಏನು ಮಾಡೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ, ತಿಂದು ಜೀರ್ಣ ಆಗಲ್ಲ, ಅಷ್ಟೇ ತಿಂದರೆ ಸಾಕಾಗಲ್ಲ ದೇಹಕ್ಕೆ. ದುರ್ಬಲವಾಗ್ತಾ ಆಮೇಲೆ ರೋಗಾದಿಗಳು ಉತ್ಪತ್ತಿ ಆಗಿದೆ. ವಯಸ್ಸಾದ್ಮೇಲೆ ಮುದುಕನಾದ್ಮೇಲೆ ಇದರಿಂದ ಆಹಾರ ನಿಮಿತ್ತದಿಂದ ವಾತಾವರಣ ಸಣ್ಣ ಚಳಿ ತಡ್ಕೊಳಕ್ಕಾಗಲ್ಲ, ಉಷ್ಣ ತಡ್ಕೊಳಕ್ಕಾಗಲ್ಲ, ಏನೋ ರೋಗ ಬಂದ್ಬಿಡುತ್ತೆ. ಅಲ್ಲ ಕಫ ಕಟ್ಕೊಳತ್ತೆ, ಇಲ್ಲ ವಾತ ಪಿತ್ತ ಹೆಚ್ಚಾಗತ್ತೆ, ಇಲ್ಲ ಇನ್ನೇನೋ BP ಶುಗರು ಕ್ಯಾನ್ಸರ್ ಬರುತ್ತೆ,
ಯಾವುದೋ ಒಂದು ಬಂದು ಬಡ್ಸತ್ತೆ 60-70 ಆದ್ಮೇಲೆ ಒಂದಲ್ಲ ಒಂದು ಖಾಯಿಲೆ ಸಿಕ್ಕಾಕೊಳ್ತಾನೆ. ಆ ರೋಗಾದಿ ನಿಮಿತ್ತದಿಂದ ಕೃಷಿ ಭಾವ ಸಣ್ಣ ಆಗ್ತಾ 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 ಹೋಗ್ತಾನೆ, ದುರ್ಬಲವಾಗ್ತಾ ಹೋಗ್ತಾನೆ. ಏತದ ನೈರಮ್ ಈ ರೀತಿ ಇದೆ. ಏತದ್ ಶಬ್ದಕ್ಕೆ ಅದು ಕ್ರಿಯಾವಿಶೇಷಣ, ಈ ರೀತಿ ಒಯ್ಯಲ್ಪಡ್ತಾನು ಅಂತ. ಅಥ ಏತದು ಅಬಲಿಮಾನ ಮಂತ್ರ ಇದೆಯಲ್ಲ, ಅಲ್ಲಿ ಏತತ್ ಎಂಬುದು ಇದನ್ನೂ ಅಲ್ಲ, ನಾಮವಿಶೇಷ ಅಲ್ಲ, ಕ್ರಿಯಾವಿಶೇಷ ಅಡ್ವರ್ಬ್. ಈ ರೀತಿ ಒಯ್ಯಲ್ಪಡ್ತಾನೋ, ಹೀಗೆ ಒಯ್ದವನಾಗ್ತಾನೋ, ನೀತಃ ಪ್ರಾಪಿತ ಒಯ್ಯಲ್ಪಟ್ಟವನಾಗ್ತಾನೋ. ಯಾರೋ ಎಕ್ಸಾಂಪಲ್ ದೇವದತ್ತ ಅಂತ ಇಟ್ಕೊಳ್ಳಿ. ದೇವದತ್ತ ಅನ್ನುವಂಥ ಒಬ್ಬ ಮನುಷ್ಯ ಈ ರೀತಿ ದುರ್ಬಲನಾಗ್ತಾ ಕಿಶಿ ಆಗ್ತಾ ಹೋಗ್ತಾನೋ ಅಂದ್ರೆ ಏನಾಗ್ತಾನೆ ಆಗ್ತಾ ಮುಮೂರ್ಷು. ಮುಮೂರ್ಷು ಏನು? ಮರ್ತುಮಿಚ್ಚು ಮುಮೂರ್ಷು, ಮರನ್ ಪ್ರಾಣತ್ಯಾಗೆ. ಸಾಯಕ್ಕೆ ಇಷ್ಟಪಡ್ದೇ ಹೋದ್ರೆ ಸಾಯಲೇಬೇಕೋ, ಅದು ಸಾಯಕ್ಕೆ ಹೊಟ್ಟಿದ್ದವನ್ನ ಮುಮೂರ್ಷು ಅಂತ ಇದ್ದಾರೆ ಅಷ್ಟೇ. ನಂಗೆ ಅಷ್ಟು ಹೆಂಗೆ ಸಾಯ್ತಾರಪ್ಪ, ಕಷ್ಟ ಅಲ್ಲ ಸಾಯಕ್ಕೆ, ಹೆಂಗೆ ಸಾಯ್ತಾರಪ್ಪ, ಅಷ್ಟು ಇದಾಗತ್ತಪ್ಪ, ಕಷ್ಟ ಆಗುತ್ತೆ, ಭಾಳ ಇದಾಗುತ್ತೆ ಅನ್ಸುತ್ತೆ. ನೀವು ಸಾವು ಬಂದೆ ಹೆಂಗೆ ಸಾಯ್ಬೇಕು, ನೀವು ಏನಂದು ಸಾಯಲೇಬೇಕೋ. ಆದರೂ ನಮಗೆ ಇವಾಗ ನೀವು ಸಾಯುವಾಗ ಏನಾಗುತ್ತೋ, ಹೆಂಗಾಗುತ್ತೋ, ಅದು ಹೆಂಗೆ ಸಾಯ್ತಾರಪ್ಪ, ಕಷ್ಟ ಆಗಲ್ಲ ಸಾಯುವಾಗ ಅಂತ. ಹೌದು, ಕಷ್ಟ ಆಗುತ್ತೆ, ಒದ್ದಾಟ ಆಗುತ್ತೆ, ಕೈಕಾಲು ಬಡಿಸ್ತಾರೆ, ಆಗ ತಡ್ಕೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಹೆಲ್ಪ್ಲೆಸ್ಸು. ಏನಾದರೂ ಅನುಭವಿಸ್ಲೇಬೇಕು. ಒಟ್ಟಿಗೆ ಸಾವಿರ ಸೇಳು ಕಚ್ಚಿದಂಗೆ ನೋವಾಗುತ್ತೆ, ಅನುಭವಿಸ್ಬೇಕು. ಯಪ್ಪ ಅಂತ ಕಿಚ್ಕೋತಾನೆ, ಒದ್ದಾಡ್ತಾನೆ, ಸಂಕಟ ಪಡ್ತಾನೆ, ನೋವು ಬಿಲಿ 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 ಒದ್ದಾಡ್ತಾನೆ. ಒಂದು ಏಟು ಹೊಡೆದ ಹಾವು ಬಿಲಿ 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 ಒದ್ದಾಡ್ತಾನೆ, ನೋಡಿದಿಲ್ಲ? ಮುಸುಡಿಗೆ ಒಂದು ಏಟು ಹೊಡೆದು ಬಿಡು, ಹೆಂಗೆ ಬಿಲಿ ಬಿಲಿ ಒದ್ದಾಡ್ತಕ್ಕಂಥ ಹಾವಾಗಲಿ, ಇಲಿ ಆಗಲಿ, ಬಿಲಿ ಇಲಿ ಒಂದು ಏಟು ಹೊಡೆದ್ಬಿಟ್ಟು ಇಲಿ ಬಿಲಿ 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 ಒದ್ದಾಡ್ತಾನೆ. ಹಂಗೆ ಈ ಜೀವಪ್ಪ ಸಾಯುವಾಗ ಹೆಂಗೆ ಬಿಲಿ ಬಿಲಿ ಒದ್ದಾಡ್ತಾನೆ ಅಂದ್ರೆ, ಒಂದು ಸಾಯೋದು ನೋಡ್ಬಿಟ್ರಮ್ಮ ವೈರಾಗ್ಯ ಬಂದ್ಬಿಡುತ್ತೆ ಜೀವನದಲ್ಲಿ. ಅಯ್ಯಪ್ಪ ಇದೆಂತ ಬದುಕು, ಇದೇ ಜೀವನ ಅನ್ಸುತ್ತೆ. ಅದು ವೈರಾಗ್ಯಕ್ಕೆ ಅದು ಆಸ್ಪತ್ರೆ ಸಾಯೋರನ್ನು ನೋಡ್ಬೇಕು, ಆ ಒದ್ದಾಡೋದನ್ನು ನೋಡ್ಬೇಕು. ಆ ಒದ್ದಾಟ ನೋಡ್ತಾ 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 ಜುಗುಪ್ಸೆ ಬಂದ್ಬಿಡುತ್ತೆ ಜೀವನದಲ್ಲಿ. ಸಾಕಪ್ಪ ಜೀವನ ಅನ್ಸ್ಬಿಡುತ್ತೆ. ಮುಮೂರ್ಷು ಆದವನಾಗುತ್ತಾನೋ, ಸಾಯ ಹೊಟ್ಟವನಾಗ್ತಾನೋ, ಅವಾಗ ತಮ್ ಮಾತೆ ತಗೋಬೇಕಾ ಸರ್ವತೋ ವೇಷ್ಟ್ವಾ ತಮ್ ಅಭಿತಃ ಸರ್ವತೋ ವೇಷ್ಟಗಿತ್ವಾ ಆಸೀನಾಃ ಜ್ಞಾತಯಃ ಆಹುಃ ಆಸೀನಾಃ ಜ್ಞಾತಯಃ ಆಹುಃ ಜಾನಾಸಿ ಮಾಂ ತವ ಪುತ್ರಂ ಜಾನಾಸಿ ಮಾಂ ತವ ಪುತ್ರಂ ಜಾನಾಸಿ ಮಾಂ ತವ ಪಿತರಂ ಜಾನಾಸಿ ಮಾಂ ಪಿತರಂ ಚ ಇತ್ಯಾದಿ. ಇತ್ಯಾದಿ. ಯಾಕೆ ಭಾಷಿಕಾರರು ಜಾನಾಸಿ ಮಾಂ ಪುತ್ರಂ ಪೌತ್ರಂ ಅನುಜಂ ಸ್ವಸಾರಂ ಹಾಗೆ ಬೆಳೆಬಿಟ್ಟು ತಂದೆ ಮಗ ಸಾಯ್ಬೇಕಾ? ಏನಪ್ಪ ಭಾಷಿಗಾರರು ಒಂದು ಇದು ಕೊಡೋಕ್ಕೂ ಒಂದು ಇದು ಬೇಕಪ್ಪ, ವೈರಾಗ್ಯಕ್ಕೆ ಕೊಡ್ತಾ ಇದ್ದಾರೆ. ಯಾವ ಬೇಕೋ ಸಾಯ್ಬೋದು, ಮಗನ ಸಾಯಕ್ಕೆ ಹಾಕೊಳ್ತಿದ್ದಾರೆ ಕಂಡ್ರಿಂದ. ತಮ್ಮಲ್ಲಿ ಆ ಸಾಯೋಕೆ ಹೊರಟಂಥವನನ್ನ ಎಲ್ಲಾ ಕಡೆಯಿಂದ ಸುತ್ತಕೊಂಡು ನೆಂಟರು, ಅಂತಮ್ಮಂದರು, ಅಕ್ಕ ತಂಗಿಯರು, ಮಕ್ಕಳು, ತಂದೆ, ಅಜ್ಜ ಎಲ್ಲರೂ ಸುತ್ತಕೊಂಡವರಾಗಿ ಆ ಜ್ಞಾತಿಗಳು ಹೇಳ್ತಾರಂತೆ, ನನ್ನನ್ನು ಅರಿತಿದೀಯಾ, ನಾನು ಯಾರು ಗೊತ್ತಾಗ್ತಿದ್ಯಾ, ನಾನೇನು ಯಾರು ಹೇಳೋ, ನಾನು ಯಾರು ಗೊತ್ತಾಯ್ತಾ ಅಂಥೇಳಿ, ನಿನ್ನ ಮಗ ಅಪ್ಪ ಗೊತ್ತಾಯ್ತಾ, ನಾನು ದೇವದತ್ತ, ನಾನು ಯಜ್ಞದತ್ತ, ನಾನು ವಿಷ್ಣುಮಿತ್ರ ಅಂತಂತ. ನಾನು ನಿಮ್ಮ ಅಪ್ಪ ಕಣೋ, ಅಪ್ಪ ಯಾರೋ ಸಾಯ್ತಾರೆ, ಮಗನ ಹೋಗಿ ಕೇಳ್ತಾನೆ ನಾನು ಯಾರು ಅಂತ. ಏನ್ರಿ ಹೆಂಕರಾಚಾರ್ಯ ಹೀಗೆ ಬರೀತಾರಲ್ಲ, ಯಾರಾದ್ರೂ ಅಪ್ಪ ಮಗ ಸಾಯ್ತಾ ಇದ್ದಾನೆ ಅಂದ್ರೆ ಹೋಗ್ಬಿಟ್ಟು ನಾನು ಗೊತ್ತಾಗ್ತೀನಿ, ನಾನು ಕೇಳ್ಕೊಂಡ್ಬಿಡ್ತೀನಿ ಅಂತಂದ್ರೆ ಯಾವ ಅಪ್ಪ ನೋಡೋಕ್ಕೂ ಹೋಗಲ್ಲ. ಅಯ್ಯೋ ಅಳ್ತಾ ಕೂತ್ಕೋತಾನೆ ಹೊರತು ಮಗ ಸಾಯ್ತಾನೆ ಅಂದ್ರೆ ನೋಡೋಕೆ ಹೋಗ್ತಾನ? ಅದೇನು ಇದು ಸಂಭ್ರಮನ? ಅದೇನು ಒಳ್ಳೆ ಮಗ ಸಾಯ್ತಾನೆ ನೋಡೋಕೆ ಹೋಗಿ ಸಂಭ್ರಮನಯ್ಯ? ಏನು ಜಾನಾಸಿಮಾಂತ ಪಿಚರ್ಮ್ ಅಂತ ಇದ್ದಾರೆ. ಅಯ್ಯೋ 3 ಗುರುತಿಸಿ ಅರಿಯುತ್ತಾನೋ ಇಲ್ಲವೋ ಎಂಬುದು ಸುಳುಗಳಿಗೆ ಹಾಕೋ ಅಷ್ಟ ಆದ್ಮೇಲೆ ಪಿತರ ಮನೆಗೆ ಹಾಕ್ಬೇಕಾಯ್ತು. ತಂದೆ ಎಲ್ಲ ಹೋಗ್ಬಾರ್ದು ಕಣ್ರೆ, ತಂದೆ ಹೋಗ್ತಾನೆ ದೃಷ್ಟಾಂತ ಕೊಡ್ಲೇಬಾರ್ದಾಯ್ತು. ಜಾನಾಸಿಮಾಂತ ಪುತ್ರಂ ಜಾನಾಸಿಮಾಂತ ಭ್ರಾತರಂ ಅನುಜಂ ಸ್ವಸಾರಂ ಹಾಗೆ ಹೇಳ್ಬೋದು, ಮಿತ್ರಂ ಅಂತ ಹೇಳ್ಬೋದಾಯ್ತು. ಏನು ನನ್ಗೆ ಯಾಕೋ ಇದು ಅವತ್ತಿನ ನನ್ನ ಬೇಜಾರು. ಈ ಪಿತರನ್ನು ತೆಗೆದುಬಿಟ್ಟು ಸ್ವಸಾರಂ ಭ್ರಾತರಂ ಹಾಕೋಬೇಕು. ಸಹ ಮುಮೂರ್ಷುಃ ಯಾವದಸ್ಮಾತ್ ಶರೀರಾತ್ ಅನುತ್ಕ್ರಾಂತೋ ಭವತಿ ಯಾವದಸ್ಮಾತ್ ಶರೀರಾತ್ ಅನುತ್ಕ್ರಾಂತೋ ಅನಿರ್ಗತೋ ಭವತಿ ಜಾನಾತಿ ತಾವತ್ ಪುತ್ರಾದೀನ್ ಜಾನಾತಿ. ಆ ಮುಮೂರ್ಷು ಸಾಯ ಕೊಟ್ಟಂತವನು ಎಲ್ಲಿವರೆಗೆ ಈ ಶರೀರದಿಂದ ಉತ್ಕ್ರಾಂತನಾಗದೇ ಇದ್ದವನಾಗುತ್ತಾನೋ ಅಲ್ಲಿವರೆಗೆ ಅರಿತಾನೆ. ಅಲ್ಲಿವರೆಗೆ ಇಂಥವನು ಗೊತ್ತು ಮಾಡ್ಕೊತಾನೆ. ಪುತ್ರಾದಿ ತಾವ ಮಕ್ಕಳೇ ಮುಂತೆ ಆದ್ರೆ ಅಲ್ಲಿವರೆಗೆ ಅರಿತಾನಂತೆ.
ಅಥ ಯತ್ರ ಯದಾ ಏತದಿತಿ ಕ್ರಿಯಾವಿಶೇಷಣಂ ಅಥ ಯತ್ರ ಯದಾ ಏತದಿತಿ ಕ್ರಿಯಾವಿಶೇಷ ಇಲ್ಲಿ ಬರೋದು ಏತದ್ ಕ್ರಿಯಾವಿಶೇಷಣ ಅಂತ ಅಲ್ಲೇ ಬರಿಬೋದಾಗಿತ್ತು, ಜ್ಞಾಪಕ ಆಗಲಿಲ್ಲ ಅಂತ ಇಲ್ಲಿ ಜ್ಞಾಪಕ ಆಯ್ತು. ಇನ್ನು ಯಾವಾಗ ಈ ರೀತಿಯಾಗಿ ಅಂಥೇಳಿ ಈ ರೀತಿಯಾಗಿ ಅವನು ಉತ್ಕ್ರಾಮಜ್ಞ ಆಗ್ತಾನು ಅಂತ, ಹೀಗೆ ಉತ್ಕ್ರಮಣವಾಗೋದು ಅಂತ. ಅದು ಈ ರೀತಿ ಉತ್ಕ್ರಮಣ, ಇದನ್ನು ತೆಗೆದುಕೊಂಡು ಇದನ್ನು ಅಂದ್ರೆ ನಾಮ ವಿಶೇಷಣ, ಹೀಗೆ ಉತ್ಕ್ರಾಂತಿ ಅಂದ್ರೆ ಕ್ರಿಯಾ ವಿಶೇಷಣ. ಅಸ್ಮಾತ್ ಶರೀರಾದುತ್ಕ್ರಾಮತಿ ಅಸ್ಮಾತ್ ಶರೀರಾದುತ್ಕ್ರಾಮತಿ ಅಥ ತದಾ ಅಥ ಯತಿರೇವ ಯಥೋಕ್ತಾಭಿಃ ರಶ್ಮಿಭಿಃ ಯಥೈರೇವ ಯಥೋಕ್ತಾಭಿರಶ್ಮಿಭಿಃ ಊರ್ಧ್ವಮಾಕ್ರಮತೆ ಊರ್ಧ್ವಮಾಕ್ರಮತೆ ಯಥಾ ಕರ್ಮಾರ್ಜಿತಂ ಲೋಕಂ ಪ್ರತಿ ಅವಿದ್ವಾನ್. ಯಥಾ ಕರ್ಮಜಿತಂ ಲೋಕಂ ಪ್ರತಿ ಅವಿದ್ವಾನ್. ಈ ಶರೀರದಿಂದ ಮೇಲಕ್ಕೆ ಹೋಗುತ್ತಾನೋ ನಾಡಿಗಳ ಮೂಲಕ, ರಶ್ಮಿಗಳ ಮೂಲಕ, ಹಿಂದೆ ಹೇಳಿದ್ದಾದ ಸೂರ್ಯರಶ್ಮಿಗಳ ಮೂಲಕವಾಗಿ ಮೇಲಕ್ಕೆ ಆಕ್ರಮಿಸ್ಕೊಳ್ತಾನೋ ಅಂದ್ರೆ ದೇಹ ಬಿಟ್ಟು ಹೊರಗೆ ಹೋಗ್ತಾನೋ. ಯಾವ ರಶ್ಮಿಯಿಂದ ಎಲ್ಲಿ ಹೋಗ್ತಾನೆ? ಯಥಾ ಕರ್ಮಾರ್ಜಿತ, ಯಾವ ರೀತಿ ಕರ್ಮ ಏನನ್ನು ಸಂಪಾದನೆ ಮಾಡಿರ್ತಾವ ಲೋಕವನ್ನ, ಯಾವ ಲೋಕವನ್ನ, ಯಾವ ಜನ್ಮವನ್ನ, ಯಾವ ಇದನ್ನ ಆರಿಸ್ಕೊಂಡಿರುತ್ತೋ ಆ ತಕ್ಕ ಹೋಗ್ತಾನೆ. ಪ್ರಾಣಿ ಜನ್ಮವೋ, ಪಕ್ಷಿ ಜನ್ಮವೋ, ಮನುಷ್ಯ ಜನ್ಮವೋ, ಅಥವಾ ಗಂಧರ್ವ ಕಿಂಪುರುಷಾದಿ ಯಾವ್ದಾಗ್ಬೋದು. ಆ ಕರ್ಮಾರ್ಜಿತವಾದ ಕರ್ಮದಿಂದ ಸಂಪಾದನೆ ಮಾಡಿದ್ದಾದ ಲೋಕವನ್ನ ಆ ಅಜ್ಞಾನಿಯಾದವನು ಆ ಲೋಕ ಕೊಟ್ಟು ಹೋಗ್ತಾನೆ. ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಹೋಗಲೇಬೇಕು. ಪುಣ್ಯ ಮಾಡು ಪುಣ್ಯಲೋಕಕ್ಕೆ ಹೋಗಲೇಬೇಕು, ಪಾಪ ಮಾಡು ಪಾಪಲೋಕಕ್ಕೆ ಹೋಗಲೇಬೇಕು. ನಾನು ಪಾಪಲೋಕಕ್ಕೆ ಬರಲ್ಲ, ನಾನು ಕೋತಿಯಾಗಿ ಹುಟ್ಟಲ್ಲ, ನಾನು ನಾಯಾಗಿ ಹುಟ್ಟಲ್ಲ ಅಂತ ಕಾಪಾಳ ಹೊಡೆದ್ರೆ ಹೋಗಲೇ. ಯಾರಿಗೆ ಹೇಳ್ತೀಯ? ಪಾಪ ಕೆಲಸ ಮಾಡುವಾಗ ಎಲ್ಲಿರ್ತಿ ಜ್ಞಾನ ನನಗೆ? ಪಾಪಕರ್ಮ ಮಾಡಿಬಿಟ್ಟು ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ನಿಂಗೆ ಯಾರು ಕೇಳ್ತಾರೆ? ಅವ್ರು ನಡಿ ಹೇಳ್ಕೊಂಡು ಹೋಗುತ್ತೆ ಕರ್ಮ. ಹೇಗೆ ಸ್ವಪ್ನ ನಮ್ಮ ಇಚ್ಛೆಯನ್ನು ಮೀರಿ ಇಚ್ಛೆ ಬಿಟ್ಟು ಸ್ವಪ್ನ ಬರುತ್ತೋ, ಏನು ಬರುತ್ತೋ ಅದನ್ನ ನೋಡ್ಬೇಕೋ. ಸ್ವಪ್ನದಲ್ಲಿ ನಮ್ಗೆ ಏನು ಸ್ವಾತಂತ್ರ್ಯ ಇಲ್ಲ, ಯಾವ ಕನಸು ಬರುತ್ತೋ ಅದನ್ನ ನೋಡ್ಬೇಕು. ಅಲ್ಲಿ ಸುಖ ಆಗ್ಬೋದು, ದುಃಖ ಆಗ್ಬೋದು, ಭಯ ಆಗ್ಬೋದು, ಸಂತೋಷ ಆಗ್ಬೋದು, ಏನಾದ್ರೂ ಕನಸನ್ನ ನಾವು ಯಾವ ರೀತಿ ಅದು ಏನು ಬಂತೋ ಅದನ್ನ ಅನುಭವಿಸ್ತೀವೋ ಕಾಣ್ತೀವೋ, ಅದೇ ರೀತಿ ಜನ್ಮ ಅಂತ ಸ್ವಾತಂತ್ರ್ಯವಿಲ್ಲದೇ ಬರುತ್ತೆ. ನಿಮ್ಗೆ ಸ್ವಾತಂತ್ರ್ಯ ಬೇಕು, ಉತ್ತಮ ಜನ್ಮ ಬೇಕು ಅಂತಿದ್ರೆ ಉತ್ತಮ ಕರ್ಮ ಉಪಾಸನೆ ಮಾಡಿದ್ರೆ ಅವಾಗ ಉತ್ತಮ ಲೋಕಕ್ಕೆ ಹೋಗ್ತಾರೆ. ಅಲ್ಲೂ ಹೋಗೋಕ್ ಸ್ವಾತಂತ್ರ್ಯ ಇಲ್ಲ, ಹೇಳ್ಕೊಂಡು ಹೋಗುತ್ತೆ ಅದು. ಆ ಲೋಕಕ್ಕೆ ಹೋಗ್ತೀನಿ ಅಂದ್ಕೊಂಡು ಉಪಾಸನೆ ಮಾಡ್ಬೋದು, ಕರ್ಮ ಮಾಡ್ಬೋದೇ ಹೊತ್ತು. ಇಲ್ಲಿ ಸತ್ತ ಮೇಲೆ ಸ್ವಾತಂತ್ರ್ಯದಿಂದ ಹೋಗಲ್ಲ. ಸತ್ತ ಮೇಲೆ ನಿಮ್ಗೇನು ಸ್ವಾತಂತ್ರ್ಯ ಇಲ್ಲ, ಕರ್ಮ ಹೇಳ್ಕೊಂಡು ಹೋಗುತ್ತೆ. ಇತರಸ್ತು ವಿದ್ವಾನ್ ಯಥೋಕ್ತ ಸಾಧನ ಸಂಪನ್ನ ಸಹ ಓಮಿತಿ ಓಂಕಾರೇಣ ಆತ್ಮಾನಂ ಧ್ಯಾಯನ್ ಯಥಾ ಪೂರ್ವಂ ವಾ ಹ ಏವ ಉದ್ವಾ ಊರ್ಧ್ವಂ ವಾ ವಿದ್ವಾಂಶ್ಚೇತ್ ಇತರಃ ತಿರ್ಯಂಗ್ ವಾ ಇತ್ಯಭಿಪ್ರಾಯಃ. ಇನ್ನೊಬ್ಬನಾದವನು ಉಪಾಸಕನವನು. ಉಪಾಸಕನಲ್ಲಿ ಮೇಲೆ ಹೇಳಿದ ಸಾಧನ ಸಂಪನ್ನನಾಗಿ, ಬ್ರಹ್ಮಚರ್ಯಾದಿ ಸಾಧನ ಸಂಪನ್ನನಾಗಿ ಉಪಾಸನೆ ಮಾಡಿದವನಾಗಿದ್ರೆ ಅವನು ಓಂಕಾರೋಪಾಸಕನಾಗಿದ್ದರೆ ಓಂ ಮೂಲಕವಾಗಿ, ಅಥವಾ ಆತ್ಮಾನಂದ ಯಥೋಕ್ತಂ ಯಥಾಪೂರ್ವಂ ಆತ್ಮಾನಂದ ಧ್ಯಾನ ಅಪಹತ ಪಾಪತ್ವಾದಿ ಗುಣಗಳೋಪೇತನಾದ ಆತ್ಮನ ಧ್ಯಾನ ಮಾಡ್ತಾನೂ ಹೋಗ್ಬೋದು, ಓಂಕಾರೋಪಾಸನೆ ಮಾಡಿಕೊಂಡು ಹೋಗ್ಬೋದು. ಅದೇ ಧಾರೋಪಾಸನೆಗೆ ಓಂಕಾರ ಸೇರಿಸ್ಕೋಬೇಕು. ಇದು ಹೇಳ್ತಾ ಇರೋದು ನೋಡಿದ್ರೆ ಓಂಕಾರೇಣ ಆತ್ಮಾನಂದ ಧ್ಯಾನ ಅಂತ ಹೇಳಿದ್ರೆ ಈ ಧಾರೋಪಾಸನೆ ಓಂ ಆತ್ಮ ಪದಪಾಪ ಶುರು ಆಗುತ್ತೆ ಅಂತ ಕಾಣುತ್ತೆ. ಓಂಕಾರ ಹೇಳ್ಕೊಂಡೆ ಧಾರೋಪಾಸನೆ ಮಾಡಬೇಕು ಅಂತಿದ್ರೆ ಧಾರೋಪಾಸನೆಗೆ ಅಂಗ ಓಂಕಾರ. ಓಂಕಾರನೇ ಪ್ರಧಾನವಾಗಿ ಉಪಾಸನೆ ಮಾಡೋದು ಉಂಟು, ಕರ್ಮಾಂಗವಾಗಿ ಮಾಡೋದು ಉಂಟು, ಉಪಾಸನಾಂಗವಾಗಿ ಮಾಡೋದು ಉಂಟು. ಆಗ್ಬೇಕಾದ್ರೂ ಮಾಡ್ಬೋದು. ಓಂಕಾರ ಒಂದು ರೀತಿ ಫ್ಲೆಕ್ಸಿಬಲ್, ಎಲ್ಲಾ ರೀತಿಯೂ ಮಾಡಬಾರದು. ತನ್ನನ್ನು ಧ್ಯಾನ ಮಾಡುತ್ತಾ ಹಿಂದೆ ಹೇಳಿದ ರೀತಿಯಿಂದ ಧ್ಯಾನ ಮಾಡುತ್ತಾ ಉದ್ವಾನ ಊರ್ಧ್ವ ಮೇಲಕ್ಕೆ ಉಪಾಸಕನಾಗಿ ಹೋಗ್ತಾನೆ. ಈ ತರಹ ತಿರಿಯನ್ನ ಇನ್ನು ಉಪಾಸಕನಲ್ಲದೆ ಇದ್ದವನು ಅಡ್ಡಲಾಗಿ ಪಶು ಪಕ್ಷಿ ಪ್ರಾಣಿಯಾಗಿ ಗಿಡಮರ ಬಳ್ಳಿಗಾಗಿ ಅಡ್ಡಲಾಗಿ ಹೋಗ್ತಾನೆ ಅಂತ ಅರ್ಥ. ಮೀಯತೆ ಪ್ರಮೀಯತೆ ಗಚ್ಚತಿ ಇತ್ಯರ್ಥ. ಮೀಯತೆ ಪ್ರಮೀಯತೆ ಗಚ್ಚತಿ ಇತ್ಯರ್ಥಃ. ಸಾಯುತ್ತಾನೆ, ಹೊರಟೋಗ್ತಾನೆ, ಅವನು ಆ ಲೋಕಾಂತರಕ್ಕೆ ಹೋಗ್ತಾನೆ ಅಂತ ಅರ್ಥ. ಈ ದೇಹ ಬಿಟ್ಟು ಆ ಲೋಕಕ್ಕೆ ಹೋಗ್ತಾನೆ. ಉತ್ಕೃಷ್ಯನ್ ಯಾವಕ್ಷಿಪ್ಯೇನ್ ಮನಃ ಬೇಕಿ ಹೇಳುತ್ತಲೂ ಅವನಿಗೆ ಗೊತ್ತಾಗುತ್ತೆ. ಉಪಾಸಕನಾಗಿದ್ದರೆ ಉಪಾಸಕನಿಗೆ ನಾನು ಸಾಯ್ತಾ ಇದ್ದೀನಿ, ನಾನು ದೇಹ ಬಿಡ್ತಾ ಇದ್ದೀನಿ, ಇನ್ನು ಹೊರಟೋಗ್ತಾ ಇದ್ದೀನಿ ಅಂತ ಅವ್ನಿಗೆ ಗೊತ್ತಾಗುತ್ತಂತೆ. ಆ ಗೊತ್ತಾಗುತ್ತಲೇ ಅವ್ನು ಏನು ಮಾಡ್ತಾನೆ, ಆ ಉಪಾಸನೆಯಿಂದ ಮನಸ್ಸು ಬಹಳ ಜಿತವಾಗಿರುತ್ತಲ್ಲ, ಸಂಸ್ಕಾರ ಆಗಿರುತ್ತಲ್ಲ, ಅಲ್ಲಿ ಅವನ ಆಯುಷ್ಯ ಮಂಡಲವನ್ನು ಜ್ಞಾಪಿಸ್ಕೊಳ್ತಾನಂತೆ.
ಆದಿತ್ಯ ಮಂಡಲವನ್ನು ಜ್ಞಾಪಿಸಿಕೊಳ್ಳುತ್ತಲೇ ಅವ್ರ ದೇಹದಿಂದ ಹೋಗುತ್ತಲೇ ಹೊರಟೋಗ್ತಾನಂತೆ. ಜಂಬೋ ಜೆಟ್ ವಿಮಾನ ಹೋಗ್ತಾನೆ. ಮನಸ್ಸನ್ನು ಎಷ್ಟರವರೆಗೆ ಆದಿತ್ಯದಲ್ಲಿ ಇಡ್ತಾನೋ ಇಟ್ಟದ್ದೇ ತಡ. ಯಾವತಾ ಕಾಲೇನ ಮನಸಃ ಕ್ಷೇಪಃ ಸ್ಯಾತ್ ಯಾವತಾ ಕಾಲೇನ ಮನಸಃ ಕ್ಷೇಪಃ ಸ್ಯಾತ್ ಯಾವತಾ ಕಾಲೇನ ಆದಿತ್ಯಂ ಗಚ್ಚತಿ ಪ್ರಾಪ್ನೋತಿ. ತಾವತಾ ಕಾಲೇನ ಆದಿತ್ಯಂ ಗಚ್ಚತಿ ಪ್ರಾಪ್ನೋತಿ. ಎಷ್ಟರವರೆಗಿನ ಕಾಲದಿಂದ ಮನಸ್ಸಿನಿಂದ ಆದಿತ್ಯದಲ್ಲಿ ಇಡೋದು ಮಾಡ್ತಾನೋ ಅಷ್ಟರ ಕಾಲದಿಂದಲೇ ಅವನು ಅಲ್ಲಿ ಹೊರಟೋಗ್ಬಿಡ್ತಾನಂತೆ. ಮನಸ್ಸನ್ನು ಇಟ್ಟಿದ್ದೇ ತಡ. ಮನಸ್ಸನ್ನು ಆದಿತ್ಯದಲ್ಲಿ ಇಟ್ಟು ಇದೇ ಬಿಟ್ಟ ಅನ್ಕೊಳ್ಳೆ ಏನು ವೇಗ ಹೋಗ್ತಾನೆ ಅಂದ್ರೆ ಜಂಬೋ ಜೆಟ್ ವಿಮಾನ ಹಂಗೆ ಹೋಗಲ್ಲ. ಹೊರಟೋಗ್ತಾನೆ. ಮನೋವೇಗದಿಂದ ಹೊರಟೋಗ್ಬಿಡ್ತಾನೆ. ಮನೋವೇಗ ಆದಿತ್ಯಕ್ಕೆ ಹೋಗ್ಬಿಟ್ಟು ಆದಿತ್ಯ ಜಂಪ್ ಮಾಡಿ ಅಲ್ಲಿಂದ ಹಿಂದಕ್ಕೆ ಹೋಗ್ತಾ ಚೆನ್ನಾಗಿರುತ್ತೆ. ಮನಸ್ಸು ಹೋಗಿ ಬರ್ಬೇಕಮ್ಮ, ಹೋಗಿ ಹೇಗಿದೆ ಅಂತ ನೋಡ್ಕೊಂಡು ಬೇಡ ಅಂತೀರಾ? ಏನೋ ಆದಿತ್ಯ ಲೋಕಕ್ಕೆ ಹೋಗಿ ಬ್ರಹ್ಮಲೋಕಕ್ಕೆ ಹೋಗ್ಬರೋಣ ಅಂತ ಏನೋ ಒಂದು ಆಸೆ ಅದೊಂದು ಉಳ್ಕೊಂಡ್ಬಿಟ್ಟಿದೆ. ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ಸತ್ಯಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಸನಕಾದಿಗಳನ್ನೆಲ್ಲ ಕಂಡು ಎಲ್ಲ ಹಿರಣ್ಯಗರ್ಭನನ್ನು ಕಂಡು ಅವನ ಜೊತೆ ಮಾತಾಡಿ ಒಂದು ತತ್ವ ವಿಚಾರನ ಮಾಡಿ ಏನಪ್ಪ ಮೂಲ ವಿದ್ಯೆ ಉಂಟಾ ಇಲ್ಲ ಅಂತ ಅಲ್ಲೂ ಚರ್ಚೆ ಮಾಡಿ, ಅಯ್ಯೋ ಇಲ್ಲಿ ಯಾವ್ದಕ್ಕೂ ತಗೊಂಬಂದು ಯಾರು ಚರ್ಚೆನಾ, ಅಯ್ಯೋ ಭೂಲೋಕಗಳೇ ಬಿಟ್ಟು ಬರೋದಲ್ಲೋ ಅಲ್ಲ, ಹಾಗಾದ್ರೆ ಚರ್ಚೆ ಮಾಡ್ತಿದ್ದಾರೆ ಮೂಲೋಕದಲ್ಲಿ, ಅದಕ್ಕೆ ನಿನ್ನ ಕೇಳಕ್ ಬಂದೆ. ಅಯ್ಯ ಮೂಲ ವಿದ್ಯೆ ಇಲ್ಲ ತೂಲ ವಿದ್ಯೆ ಭ್ರಾಂತಿ, ನಿಂಗೆ ಅವಿದ್ಯೆಯೇ ಇಲ್ಲ ಮೂಲ ವಿದ್ಯೆ ಯಾರು ಹೇಳಿ ನಿಂಗೆ ಅಂತ ಬ್ರಹ್ಮ ಅಂತ ಬಯಸ್ಕೊಂಡು ಆಮೇಲೆ ಸರಿ ಬ್ರಹ್ಮವಿದ್ಯೆ ಏನು ಹೇಳ್ಕೊಡಪ್ಪ ಅಂದ್ರೆ ಅವ ಬ್ರಹ್ಮವಿದ್ಯೆ ಹೇಳ್ಕೊಡ್ತಾನೆ. ಚೆನ್ನಾಗಿರುತ್ತೆ. ಬ್ರಹ್ಮನ ಹತ್ರ ಹೋಗ್ಬಿಟ್ಟು ಅವನು ಹಂಸತೋಲಿಕಾ ಮಂಚದ ಮೇಲೆ ಕೂತಿರ್ತಾನೆ. ಆ ಸ್ವರ್ಣ ಪ್ರಭು ನಾವು ಕೆಳಗೆ ಒಂದು ಇದ್ರ ಮೇಲೆ ಚಾಪೆ ಹಾಕೊಂಡು ಕೂತ್ಕೊಂಡು ಕೈ ಮುಕ್ಕೊಂಡು ಬ್ರಹ್ಮನ ಹತ್ರ ಉಪದೇಶ ಮಾಡಪ್ಪ, ತತ್ವ ವಿಚಾರವನ್ನ ಕೇಳ್ತೀನಿ ಅಂತ ಕೇಳ್ಕೊಂಡು ಆ ತತ್ವಜ್ಞಾನ ಮಾಡ್ಕೊಂಡು ಆಮೇಲೆ ನನ್ನ ಐರಂಬರಿಯಂ ಸರಹ ವಿಶ್ವತ್ಥ ಸೋಮ ಸವನಃ ಆ ಕಡೆಗೆಲ್ಲ ಟ್ರಿಪ್ಪಿಗೆ ಕಳಿಸ್ಕೊಡೋದು. ನಿಂದೆ ವಿಮಾನ ಕೊಡಪ್ಪ ಬ್ರಹ್ಮ, ಸ್ವಲ್ಪ ಬೇಕು, ಒಂದು ತಿಂಗಳು ಸುತ್ಕೊಂಡ್ ಬರ್ತೀನಿ ಬ್ರಹ್ಮಲೋಕವನ್ನ, ತಗೊಂಡೋಗಪ್ಪ ಅಂತಾನೆ ಬ್ರಹ್ಮ. ಅವನು ಪುಷ್ಪ ವಿಮಾನ ಹತ್ಕೊಂಡು ರೈಂಗೆ ಎಲ್ಲ ಕಡೆಗೆ ಹೋಗ್ತಾ ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಏನು ಯೋಚನೆ ಇಲ್ಲ. ಆ ವಿಮಾನದಲ್ಲಿ ಎಲ್ಲಿ ಬೇಕಾದ್ರೆ ಮಲ್ಕೋಬಹುದು, ಒಳ್ಳೆ AC ಇರುತ್ತೆ, ಏನು ತೊಂದರೆ ಇಲ್ಲ, ಭಯ ಇಲ್ಲ, ಅಲ್ಲಿ ಯಾರೋ ಏನೋ ಕಟ್ಕೊಳ್ಳೋದು ಭಯ ಇಲ್ಲ. ತುಂಬಾ ಚೆನ್ನಾಗಿರುತ್ತೆ ಬ್ರಹ್ಮಲೋಕದಲ್ಲೇ. ತಿರ್ಗಾಡ್ಕೊಂಡು ಬರೋಣ ಒಂದ್ಸಲ ಹೋಗ್ಬಿಟ್ಟು. ತುಂಬಾ ಚೆನ್ನಾಗಿದೆ ಗುರುಗಳೇ, ಕಲ್ಪನೆ ತುಂಬಾ ಚೆನ್ನಾಗಿದೆ. ಯಾವ್ದು ಕಲ್ಪನೆ? ಕಲ್ಪನೆ ಅಲ್ಲ, ಶಾಸ್ತ್ರ. ಓಹಾ, ಕಲ್ಪನೆ ಅಂತಿದ್ದಾರೆ ಅಮ್ಮ, ಶಾಸ್ತ್ರ ಹೇಳ್ತಿರೋದು ಬ್ರಹ್ಮಲೋಕ. ಓಹ, ಇರೋ ಬ್ರಹ್ಮಲೋಕ ಸಾಲ್ದ, ಇನ್ನು ಬ್ರಹ್ಮಲೋಕ ಬೇರೆ ಯಾಕೆ? ಈ ಲೋಕ ಏನು ಕೆಟ್ಟದಾಗಿದೆ, ಕರೋನಾ ಅದು ಇದು 108 ಕಾಯಿಲೆ ಕಸಾಲೆ ಅಂತಾರೆ, ಬಾಯಿಗೆ ಹೆದರಿ ಹೊರಗಡೆ ಹೋಗ್ಬೇಡ್ರಿ ಅಂತಾರೆ, ಹಂಗೆ ಅಂತಾರೆ. ಆದ್ರೆ 3ನೇ ಅಲೆ ಬಂತು. ನೆನ್ನೆ ಏನೋ 3000 ಅಂತ ಬೆಂಗಳೂರಲ್ಲಿ ಕರೋನಾ, ತುಂಬಾ ಕಮ್ಮಿ, 1000 ಒಳಗೆ ಬಂದಿತ್ತಂತೆ. ಒಂದೇ ದಿವಸಕ್ಕೆ ಜಂಪ್ ಆಯ್ತಂತೆ. ಆಯ್ತು, ಮತ್ತೆ ಲಾಕ್ ಡೌನ್ ಅಂತಾರೆ. ಅದು ಇನ್ನೊಂದೇನೋ ಹೊಸ ಬರ್ತಾ ಇದೆ ಅಂತೆ, ಭಾರಿ ಡೆಂಟ್ ಅಂತ ಏನೋ ಅಂತೇನೋ, ಅದೇನೋ ಡೆಂಟೋ ಪೆಂಟೋ ಏನೋ ಅಂತಾರಪ್ಪ. ಅದು ಭಾರಿ ಬೇಗ ಎಫೆಕ್ಟ್ ಆಗಿದೆ. 3 ದಿವಸಕ್ಕೆ ಗೊಟಕ್ಕಂತೆ ಬಂದ್ಬಿಟ್ರೆ, ಬಂದ್ಬಿಟ್ಟು 3 ದಿವಸ ಹಾಗೆ ಹೈ ಫೀವರ್ ಬಂತು, 3 ಕೋಮ ಹೋಗ್ತಾನೆ, ಡಮ್ ಅಂತಾನೆ. ಏನೋ ಅಷ್ಟೊಳಗೆ ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ರೆ ಬೆಸ್ಟ್. ಕ್ಷಿಪ್ರಂಗ ಚರೀತಾನೆ, ಬೇಗ ಹೋಗ್ಬಿಡ್ತಾನೆ ಬ್ರಹ್ಮಲೋಕಕ್ಕೆ. ತಾವತಾ ಕಾಲ ಆದಿತ್ಯ ಗಚ್ಚಿದೆ, ಅಷ್ಟು ಬೇಗವೇ ಆದಿತ್ಯಕ್ಕೆ ಹೋಗ್ತಾನೆ. ಕ್ಷಿಪ್ರಂಗ ಬೇಗ ಹೋಗ್ತಾನೆ ಅಂತ ಅರ್ಥ. ನತು ತಾವತೈವ ಕಾಲೇನ ಇತಿ ವಿವಕ್ಷಿತಂ, ಬೇಗ ಹೋಗ್ತಾನೆ ಅಂತ ಅರ್ಥ ಹೊರತು ಮನಸ್ಸಿಟ್ಟ ಮೇಲೆ ಹೋಗ್ಬಿಡ್ತಾನೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಅರ್ಚಿರಾಜ ಮಾರ್ಗದಲ್ಲಿ ಹೋಗ್ಬೇಕು, ಆಮೇಲೆ ಎಲ್ಲಾ ಲೋಕದಲ್ಲೂ ಅವನು ಆತಿಥ್ಯ ತಗೋಬೇಕು, ಅಲ್ಲ ಕಾಯ್ತಾ ಇರ್ತಾರಂತೆ. ಹೇಗೆ ಮೋದಿ ಬರ್ತಾನೆ ಅಂದ್ರೆ ಎಲ್ಲಾ ದಾರದಲ್ಲೂ ಹಣ್ಣು ಹಂಪಲು ಹಾರ ಗೀರ ಎಲ್ಲ ಇಟ್ಕೊಂಡು ಕಾಯ್ತಾ ಇರ್ತಾರೋ, ಒಳ್ಳೊಳ್ಳೆ ಇದು ಗಂಧೋದಕ ಸೆಂಟು ಎಲ್ಲ ಇಟ್ಕೊಂಡು. ಅದೇ ರೀತಿ ಬ್ರಹ್ಮೋಪಾಸಕ ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಮಾರ್ಗದ ಎಲ್ಲಾ 14 ಸ್ಟೆಪ್ನವರು ಆ ರೋಡ್ ಬಂದಿರ್ತಾರಂತೆ, ಹೋಗುವಾಗ ಬಿಡ್ಕೊಡ್ತಾರಂತೆ. ಬಂದ್ಬಿಟ್ಟು ಹೋಗಿ ಬನ್ನಿ, ಚೆನ್ನಾಗಿ ಸಂತೋಷ, ನೀವು ಬಹಳ ಚೆನ್ನಾಗಿ ಉಪಾಸನೆ ಮಾಡಿದ್ದೀರಾ, ನೀವು ಚೆನ್ನಾಗಿ ಹೊಗಳಿಸ್ಕೊಂಡು ಮರ್ಯಾದೆ ಗೌರವ ತಗೊಂಡು ಅವರ ಹಾರ ಎಲ್ಲ ಹಾಕಿಸ್ಕೊಂಡು ಅಲ್ಲೆಲ್ಲ ಅಪ್ಸರ್ಸಿ ಎಲ್ಲ ನೋಡ್ಕೊಂಡು ಹಾಗೆ ನೋಡ್ಕೊಂಡು ಅವ್ರ ಹಾಡೆಲ್ಲ ಕೇಳ್ಕೊಂಡು ಆ ಹಾಡು ಕೇಳ್ಕೊಂಡು ಮೈ ಮೇಲೆ ಹೋಗ್ತಾ ಇರ್ತಾನೆ. ಏನ್ ಹಾಡು ಹೇಳ್ತಾರೋ ಕೇಳ್ಬೇಕು. ಅಲ್ಲಿ ಸಂಸ್ಕೃತ ಹೇಳ್ತಾರೋ ಅಲ್ಲ ಹಿಂದಿ ಕನ್ನಡ ಹೇಳ್ತಾರೋ ಗೊತ್ತಿಲ್ಲ, ಎಲ್ಲ ಸಂಸ್ಕೃತ ಇರ್ಬೇಕು ಹಾಡು. ಸರಿ, ಇಲ್ಲಿ ರೋಡ್ ಇವ ಮಧ್ಯ ಸಿಗ್ತಾರಲ್ಲ ಹಾಡು ಹೇಳ್ತಾರಲ್ಲ, ಅದು ಯಾವ ಭಾಷೆಯಲ್ಲಿ ಹಾಡು ಹೇಳ್ತಾರೋ ಕೇಳ್ಬೇಕು. ಅಷ್ಟು
ಬೇಗ ಹೋಗ್ತಾನೆ ಅಂತಾರಲ್ಲ ಆ ಚುರ್ಕ ಹೋಗ್ತಾನೆ ಅಂತ ಅರ್ಥ. ಕಿಮರ್ಥಂ ಆದಿತ್ಯಂ ಗಚ್ಚತಿ ಇತಿ ಉಚ್ಯತೆ. किमर्थम् आदित्यं गच्छति इति ಆದಿತ್ಯಕ್ಕೆ ಆದಿತ್ಯಕ್ಕೆ ಯಾಕೆ ಹೋಗ್ತಾನೆ ಎಂದು ಹೇಳ್ತಾನೆ. ಏತದ್ವೈ ಖಲು ಪ್ರಸಿದ್ಧಂ ಬ್ರಹ್ಮಲೋಕಸ್ಯ ದ್ವಾರಂ. एतद्वै खलु प्रसिद्धं ब्रह्मलोकस्य द्वारम्. ಆದಿತ್ಯಃ ತೇನ ದ್ವಾರಭೂತೇನ ಬ್ರಹ್ಮಲೋಕಂ ಗಚ್ಚತಿ ವಿದ್ವಾನ್. यः आदित्यः तेन द्वारभूतेन ब्रह्मलोकं गच्छति विद्वान्. ಇದು ಅಲ್ಲವೇ ಪ್ರಸಿದ್ಧವಾಗಿದೆ ಬ್ರಹ್ಮಲೋಕಕ್ಕೆ ದ್ವಾರ ಯಾವುದೋ ಆದಿತ್ಯ ಎಂಬುದು. ಆ ಆದಿತ್ಯನೆಂಬ ದ್ವಾರವಾಗಿರುವ ಆ ಮೂಲಕ ಬ್ರಹ್ಮಲೋಕಕ್ಕೆ ಹೊರಟೋಗ್ತಾನೆ, ಸತ್ಯಲೋಕಕ್ಕೆ ಹೊರಟೋಗ್ತಾನೆ. ಇಲ್ಲಿಂದ 7ನೇ ಲೋಕ. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ. ತಪೋಲೋಕ ದಾಟಿ ಸತ್ಯಲೋಕಕ್ಕೆ ಹೋಗ್ತಾನೆ. ಅದು ಆದಿತ್ಯನ ಮೂಲಕವಾಗಿ ಹೋಗ್ತಾನೆ. ಅದರಿಂದ ಅಲ್ಲಿಗೆ ಹೋಗ್ತಾನೆ. ಆದಿತ್ಯನ ಮೂಲಕವಾಗಿ ಹೇಳ್ತಾ ಇದೆ. ಅಥೋ ವಿದುಷಾಂ ಪ್ರಪದನಂ ಪ್ರಪದ್ಯತೆ ಬ್ರಹ್ಮಲೋಕ ಮನೇನ ದ್ವಾರೇಣ ಇದೆ ಪ್ರಪದನಂ. अतो विदुषां प्रपदनं प्रपद्यते ब्रह्मलोकम् अनेन द्वारेणेति प्रपदनम्. ಹಾಗೆ ಈಗ ಉಪಾಸಕರಿಗೆ ಇದು ಪ್ರಪದನ ಅಂದ್ರೆ ಈ ಮಾರ್ಗ ಮೂಲಕವಾಗಿ ಬ್ರಹ್ಮಲೋಕವು ಹೊಂದಲ್ಪಡುತ್ತದೆ, ಪಡೆಯಲ್ಪಡುತ್ತದೆ. ಅದೇ ಇದು ಪ್ರಪದನ. ಈ ಮಾರ್ಗವಾಗಿ ಹೋಗಿ ಹೋಗಿ ಬ್ರಹ್ಮಲೋಕ ಮುಟ್ತಾನೆ, ಹೊಂತ ಸೇರ್ಕೊಳ್ತಾನೆ ಎಂದರ್ಥ. ನಿರೋಧನಂ ನಿರೋಧ ಅಸ್ಮಾದ್ ಆದಿತ್ಯಾತ್. निरोधनं निरोधात् अस्मादादित्यम्. ಅವಿಷಾಂ ಭವತಿ ಇತಿ ನಿರೋಧ. विदुषां भवति इति निरोधः. ಅಜ್ಞಾನಿಗಳಿಗೆ ಉಪಾಸಕರಲ್ಲದೆ ಇದ್ದವರಿಗೆ ಅದು ನಿರೋಧ, ತಡೆ. ಹೋಗಕ್ಕೆ ಆಗಲ್ಲ, ಹೋಗೋದೇ ಇಲ್ಲ. ಆ ವಾಲ್ವ್ ಓಪಾಗದೇ ಇಲ್ಲ. ಇವಾಗ ಆ ಹೃದಯದಿಂದ ಸುಷುಮ್ನಾ ನಾಡಿ ಮೂಲಕ ಹೋಗ್ತಾರಲ್ಲ ಉಪಾಸಕರು, ಬಾಕಿಯವರಿಗೆ ಆ ನಾಡಿ ಓಪನ್ನೇ ಆಗಲ್ಲ. ಅವರು ಯಾವ ಕರ್ಮ ನಿಮಿತ್ತವಾಗಿ ಯಾವ ಲೋಕಕ್ಕೆ ಹೋಗ್ಬೇಕು ಅದಕ್ಕೆ ತಕ್ಕಂತಹ ನಾಡಿ ಬಿಟ್ಕೊಂಡು ಅದೊಂದಲ್ಲಿ ಬೆಳಕು ಬರುತ್ತೆ. ತದೋಕೋಘ್ರಜ್ವಲನಂ ತತ್ಪ್ರಕಾಶಿತ ದ್ವಾರ ವಿದ್ಯಾ ಸಾಮರ್ಥ್ಯಾತ್ ಹಾರ್ದಾನುಗೃಹೀತ ಶತಾಧಿಕಯ ಅಂತೇಳಿ ಹೃದಯದ 101 ನಾಡಿಗಳಲ್ಲಿ ಯಾವ ಲೋಕಕ್ಕೆ ಏನು ಕರ್ಮ ಮಾಡಿರ್ತಾನೋ ಆ ಒಂದು ನಾಡಿ ತುದಿಯಲ್ಲಿ ಮಾತ್ರ ಒಂದು ಲೈಟ್ ಬರ್ತದೆ, ಬೆಳಕು. ಆ ಬೆಳಕನ್ನು ಅನುಸರಣೆ ಮಾಡಿಕೊಂಡು ಮನೋಮೂಲಕವಾಗಿ ಈ ಜೀವ ಹೊರಟೋಗ್ತಾನೆ ಅಂತ ಬರದಾಣಕಲ್ಲಿ ಹೇಳಿದೆ. ಅದನ್ನ ಬ್ಯಾಕಿಯವರಿಗೆ ಅದು ತಡೆಯದು. ಸೌರೇಣ ತೇಜಸ ದೇಹ ಏವ ನಿರುದ್ಧಾಃ. ಸೌರೇಣ ತೇಜಸ ದೇಹ ಏವ ನಿರುದ್ಧಾಃ ಸಂತಃ ಸಂತಃ ಮೂರ್ಧನ್ಯಾ ನಾಡ್ಯಾ ಮೂರ್ಧನ್ಯಯಾ ನಾಡ್ಯಾ ನೋತ್ಕ್ರಾಮಂತ ಏವ ಇತ್ಯರ್ಥಃ. ನೋತ್ಕ್ರಾಮಂತ ಏವ ಇತ್ಯರ್ಥಃ. ಹಾಗೆ ಇಲ್ಲಿ ದೇಹದಲ್ಲಿಯೇ ದೇಹ ಏವ ಸೌರೇಣ ತೇಜಸ ನಿರುದ್ಧ. ಸೂರ್ಯ ಸಂಬದ್ಧವಾದಂತಹ ರಸ ಇದೆಯಲ್ಲ, ಅದು ಯಾವ ಜನ್ಮ ಪಡ್ಕೋಬೇಕೋ ಆ ಒಂದು ನಾಡಿ ಮಾತ್ರ ಓಪನ್ ಆಗುತ್ತೆ. ಬಾಕಿ ಎಲ್ಲ ಸೂರ್ಯದಿಂದ ತಡೆ ಆಗ್ಬಿಟ್ಟಿರುತ್ತೆ, ಕ್ಲೋಸ್ ಆಗ್ಬಿಟ್ಟಿರುತ್ತೆ. ಹೋಗಕ್ಕಾಗೋದೇ ಇಲ್ಲ ಅವನಿಗೆ. ಬಾಗಿಲು ಹಾಗೆ ಹಾಕಿದ್ರೆ ಹೋಗಕ್ಕಾಗಲ್ವಾ, ಹಾಗೆ ಹೃದಯದಲ್ಲಿರುವಂತಹ ಜೀವನಿಗೆ ಮೇಲಕ್ಕೆ ಹೋಗೋದಕ್ಕೆ ಯಾವ ಕರ್ಮ, ಯಾವ ಭಾವನೆ, ಯಾವ ಉಪಾಸನೆ ಇರುತ್ತೋ ಅದಕ್ಕೆ ತಕ್ಕಂತಹ ನಾಡಿ ಓಪನ್ ಆಗುತ್ತೆ. ಆ ನಾಡಿ ಮೂಲಕ ಹೋಗ್ಬೇಕೆ ಹೊರತು ಬಾಕಿ ಎಲ್ಲ ನಾಡಿಗಳು ಕ್ಲೋಸ್ ಆಗ್ಬಿಡುತ್ತೆ ಅವನಿಗೆ. ಸೂರ್ಯ ಸಂಬದ್ಧವಾದ ತೇಜಸ್ಸಿನಿಂದ ದೇಹದಲ್ಲೇ ತಡೆ ಹಿಡಿಯಲ್ಪಟ್ಟವರಾಗಿ ಅವರು ಮೂರ್ಧನ್ಯ ನಾಡಿನ ಅವ್ರು ಹೋಗೋದೇ ಇಲ್ಲ. ಅವರು ಅಡ್ಡಲಾದ ನಾಡಿಯಿಂದ ಹೋಗ್ತಾರೆ. ವಿಶ್ವಂಗನ್ಯಾಸ್ಕಮಣೆ ಶ್ಲೋಕಾದ್. ಮುಂದೆ ವಿಶ್ವಂಗನ್ಯಾಸ್ಕರ್ಮಣೆ ಭವಂತಿ ಅಂದ್ರೆ ಮುಂದಿನ ಮಂತ್ರದಲ್ಲಿ 6ನೇ ಮಂತ್ರದಲ್ಲಿ ಆ ಶ್ಲೋಕದ ಪ್ರಕಾರವಾಗಿ ಅವರು ಅಡ್ಡಲಾಗಿ ಬೇರೆ ಕರ್ಮಾನುಸಾರವಾಗಿ ಕರ್ಮೋಪಾಸನೆ ಅನುಸಾರವಾಗಿ ಬೇರೆ ಜನ್ಮ ಪಡ್ಕೊಳ್ತಾರೆ. ಬ್ರಹ್ಮೋಪಾಸನೆ ಮಾಡಿ ಬ್ರಹ್ಮಲೋಕಕ್ಕೆ ಹೋಗೋರಾಗಿದ್ದರೆ ಮಾತ್ರ ಆ ಸುಷುಪ್ತ ನಾಡಿ ಓಪನ್ ಆಗಿ ಆ ಮೂಲಕವಾಗಿ ಅವನು ಬ್ರಹ್ಮ ನಡುದತ್ತಿಯಿಂದ ಹೊರಟೋಗ್ತಾನೆ. ಬಾಕಿಯವರೆಲ್ಲ ಚಕ್ಷುಷ್ಟೋವ ವಾಕ್ಯದಿಂದಲೋ, ಕಣ್ಣಿಂದಲೋ, ಕಿವಿಯಿಂದಲೋ, ಮೂಗಿಂದಲೋ, ಅಧೋದ್ವಾರದಿಂದಲೋ, ಮಲಮೂತ್ರ ದ್ವಾರ ಹೊರಟೋಗ್ತಾನೆ. ಧ್ಯಾಯಂತು ಮಮಾಂಗಾನಿ ವಾಕ್ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷನ್ಮಾಹಂ ಬ್ರಹ್ಮನಿರಾಕುರ್ಯಾಂ ಮಾಮಾ ಬ್ರಹ್ಮನಿರಾಕರೋತ್ ನಿರಾಕರಣಮಸ್ತು ಅನಿರಾಕರಣಂ ಮೇಸ್ತು ಸದಾತ್ಮನಿರತೇಯ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು ಓಂ ಶಾಂತಿ ಶಾಂತಿ ಶಾಂತಿಃ.